ಓಂ ಶ್ರೀ ಸಾಯಿರಾಮ್. ಪ್ರೀತಿಯ ವಿದ್ಯಾರ್ಥಿಗಳೇ, ಇಂದಿನ ಒಂದು ತರಗತಿಯಲ್ಲಿ ಗಾಂಧಿಯುಗ ಮತ್ತು ರಾಷ್ಟ್ರೀಯ ಹೋರಾಟ ಭಾಗ 1 ಮತ್ತು ಭಾಗ 2 ನೋಡಿದ್ವಿ. ಮುಂದುವರೆದಂತೆ ಭಾರತದ ಇತಿಹಾಸದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ನಡೆದಂತಹ ಮಹತ್ವವಾದಂತಹ ಒಂದು ಚಳುವಳಿಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಅದಕ್ಕೂ ಮೊದಲೇ ನಾನು ಇಂದಿನ ತರಗತಿಯಲ್ಲಿ ನಿಮ್ಗೆ ಮನೆ ಕೆಲಸದ 2 ಪ್ರಶ್ನೆಗಳನ್ನ ಕೊಟ್ಟಿದ್ದೆ. ಅದಕ್ಕೆ ನೀವು ಉತ್ತರವನ್ನ ಬರ್ಕೊಂಡ್ ಬಂದಿದ್ದೀರಾ ಅನ್ಕೋತೇನೆ. ಆ ಉತ್ತರಗಳು ಸರಿ ಇದೆಯೇ ಇಲ್ವೋ ಅಂತ ಒಂದ್ಸಲ ನೋಡ್ತಾ ಹೋಗೋಣ. ಇಂದಿನ ತರಗತಿಯಲ್ಲಿ ಕೇಳಿದಂತಹ ಪ್ರಶ್ನೆಗಳು ಹೀಗಿದೆ. ಮೊದಲನೇದು, ಅಸಹಕಾರ ಚಳವಳಿಯ ಕಾರ್ಯಕ್ರಮಗಳನ್ನ ಪಟ್ಟಿ ಮಾಡಿ. ಪ್ರಶ್ನೆ ಹೀಗಿತ್ತು. ಅದಕ್ಕೆ ಸರಿಯಾದಂತಹ ಉತ್ತರ ಶಾಲಾ ಕಾಲೇಜುಗಳನ್ನ ಮತ್ತು ನ್ಯಾಯಾಲಯಗಳನ್ನ ಬಹಿಷ್ಕರಿಸುವುದು. ಎರಡನೇದು, 1919ರ ಕಾಯ್ದೆ ಅನ್ವಯ ಪ್ರಾಂತೀಯ ಶಾಸನ ಸಭೆಗಳಿಗೆ ನಡೆಯುವ ಚುನಾವಣೆಯನ್ನ ಬಹಿಷ್ಕರಿಸುವಂತದ್ದು. ಮೂರನೇದು, ಬ್ರಿಟಿಷರು ನೀಡಿರುವ ಗೌರವ ಪದವಿಗಳನ್ನ ಮತ್ತು ಸ್ಥಾನಮಾನಗಳನ್ನ ವಾಪಸ್ ಮಾಡುವುದು. ವಿದೇಶಿ ವಸ್ತುಗಳನ್ನ ಬಹಿಷ್ಕರಿಸುವುದು ಅದರ ಒಂದು ಪ್ರಮುಖವಾದಂತಹ ಕಾರ್ಯಕ್ರಮಗಳಾಗಿತ್ತು. ಇನ್ನು ಎರಡನೇ ಪ್ರಶ್ನೆ ಹೀಗಿತ್ತು, ಚೌರಿ ಚೌರಾ ಘಟನೆಯನ್ನು ವಿವರಿಸಿ. ಅದಕ್ಕೆ ಉತ್ತರ, ಫೆಬ್ರವರಿ 5, 1922ರಂದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಚೌರಿ ಚೌರಾ ಎಂಬಲ್ಲಿ ಸುಮಾರು 3000 ರೈತರನ್ನೊಳಗೊಂಡ ದೊಡ್ಡ ಗುಂಪು ಪೊಲೀಸ್ ಸ್ಟೇಷನ್ ನ ಮುಂದೆ ಸಭೆ ಸೇರಿತು. ಮದ್ಯದಂಗಡಿಯ ಮುಂದೆ ಮುಷ್ಕರ ನಡೆಸುತ್ತಿದ್ದಂತಹ ಕಾಂಗ್ರೆಸ್ ಹೋರಾಟಗಾರರನ್ನು ಥಳಿಸಿದ ಪೊಲೀಸ್ ಅಧಿಕಾರಿಯ ವಿರುದ್ಧ ಪ್ರತಿರೋಧವನ್ನ ವ್ಯಕ್ತಪಡಿಸುವುದು. ಪೊಲೀಸರು ಅಲ್ಲಿ ನೆರೆದಿದ್ದವರ ಮೇಲೆ ಗುಂಡು ಹಾರಿಸಲು ಪ್ರಾರಂಭಿಸಿದಾಗ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟು 22 ಜನ ಪೊಲೀಸರನ್ನ ಸುಟ್ಟರು. ಇದು ಒಂದು ಚೌರಿ ಚೌರಾ ಘಟನೆಯ ಒಂದು ಮಹತ್ವವಾದಂತಹ ಒಂದು ಘಟನೆ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಮುಂದಿನ ಭಾಗದಲ್ಲಿ ಯಾವ ಹೋರಾಟಗಳ ಮುಖಾಂತರ ಸ್ವಾತಂತ್ರ್ಯದ ಹಾದಿಯನ್ನ ಹಿಡಿದ್ರು ಮಹಾನ್ ವ್ಯಕ್ತಿಗಳು ಅಥವಾ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ನಾವು ನೋಡ್ತಾ ಹೋದ್ರೆ ನೋಡಿ ಮುಂದೆ ಏನಿದೆ ಅಂತ. ಮೊದಲನೇದಾಗಿ ಸ್ಟಾರ್ಟ್ ಆಗುವಂತದ್ದು ಸ್ವರಾಜ್ಯ ಪಕ್ಷ. ಸೊ CR ದಾಸ್, ಚಿತ್ತರಂಜನ್ ದಾಸ್ ಮತ್ತು ಮೋತಿಲಾಲ್ ನೆಹರು ಅವರು ಶಾಸನ ಸಭೆಗಳನ್ನ ಬಹಿಷ್ಕರಿಸುವುದನ್ನ ನಿಲ್ಲಿಸಿ ಶಾಸನ ಸಭೆಗೆ ಪ್ರವೇಶ ಮಾಡಿ ಕಲಾಪಗಳಿಗೆ ಅಡ್ಡಿ ಉಂಟು ಮಾಡಬೇಕೆಂದು ವಾದ ಮಾಡ್ತಾ ಬಂದ್ರು. ಅಂದ್ರೆ ಯಾವಾಗ ಆ ಶಾಸನ ಸಭೆಗಳಿಗೆ ಅಡ್ಡಿಯನ್ನ ಉಂಟು ಮಾಡ್ತಾರೋ ಸೊ ಆ ಸಂದರ್ಭದಲ್ಲಿ ನಮ್ಗೆ ಏನಾದ್ರೂ ಒಂದು ಅನುಕೂಲ ಆಗುತ್ತೆ, ನಮ್ಗೆ ನಮ್ಮದೇ ಆದಂತಹ ಒಂದು ಸರ್ಕಾರ ರಚನೆಗೆ ಅವಕಾಶ ಸಿಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಶಾಸನ ಸಭೆಗಳನ್ನ ಬಹಿಷ್ಕಾರ ಮಾಡೋದ್ರ ಜೊತೆಗೆ ಆ ಸಭೆಗಳಿಗೆ ಅಡ್ಡಿಯನ್ನ ತೊಂದರೆಯನ್ನ ಉಂಟು ಮಾಡ್ಬೇಕು ಅಂತ ಹೇಳಿ ಚಿತ್ತರಂಜನ್ ದಾಸ್ ಮತ್ತೆ ಮೋತಿಲಾಲ್ ನೆಹರು ಅವರು ತೀರ್ಮಾನ ಮಾಡ್ಕೊಳ್ತಾರೆ. ಸೊ ಮುಂದೆ ಏನಾಯ್ತು ಹಾಗಾದ್ರೆ, ಸೆಪ್ಟೆಂಬರ್ 1923ರಂದು CR ದಾಸ್ ಮತ್ತು ಮೋತಿಲಾಲ್ ನೆಹರು ರವರಿಂದ ಸ್ವರಾಜ್ಯ ಪಕ್ಷ ಸ್ಥಾಪನೆ ಆಗುತ್ತೆ. ಸ್ವರಾಜ್ಯ, ನನ್ನ ರಾಜ್ಯ ಅನ್ನೋ ಒಂದು ಪಕ್ಷವನ್ನ ಸ್ಥಾಪನೆ ಮಾಡ್ಕೊಂಡಂತಹ CR ದಾಸ್ ಮತ್ತು ಮೋತಿಲಾಲ್ ನೆಹರು ರವರ ಹೋರಾಟ ಸಾಕಷ್ಟು ಬೆಳವಣಿಗೆಯನ್ನ ಇಲ್ಲಿ ಉಂಟು ಮಾಡುತ್ತೆ ಅಂತ ನಾವು ಹೇಳ್ಬೋದು. 1923ರಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವರಾಜ್ಯ ಪಕ್ಷದವರು ಸ್ಪರ್ಧಿಸಿ ಸುಮಾರು 101 ಸ್ಥಾನಗಳ ಪೈಕಿ 42 ಸ್ಥಾನಗಳನ್ನ ಪಡ್ಕೊಂಡು ಸ್ವಲ್ಪ ಅಂತರದಲ್ಲಿ ಅವರು ಏನ್ ಮಾಡ್ತಾರೆ, ಅಧಿಕಾರವನ್ನ ಪಡ್ಕೊಳ್ಳೋಕೆ ಅರ್ಹರಾಗೋದನ್ನ ನಾವಿಲ್ಲಿ ನೋಡ್ಬೋದು. ಆ ಸಂದರ್ಭದಲ್ಲಿ 1923ರಲ್ಲಿ ಒಂದು ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಒಂದು ಕಡೆ ಕಾಂಗ್ರೆಸ್ ಪಕ್ಷ ಶಾಸನ ಸಭೆಗಳು ಏನು ಬ್ರಿಟನ್ ಶಾಸನ ಸಭೆಗಳಿದೆಯೋ ಆ ಶಾಸನ ಸಭೆಗಳನ್ನ ಬಹಿಷ್ಕರಿಸಿ ಇವರು ಪ್ರತ್ಯೇಕವಾದಂತಹ ಒಂದು ಪಕ್ಷವನ್ನ ಕಟ್ಕೊಂಡು ಆ ಒಂದು ಪಕ್ಷದಲ್ಲಿ ಚುನಾವಣೆಗೆ ನಿಂತು 101 ಸ್ಥಾನಗಳ ಪೈಕಿ ಸುಮಾರು 42 ಸ್ಥಾನಗಳನ್ನ ಇವರು ಗೆಲ್ತಾ ಹೋಗೋದನ್ನ ನಾವಿಲ್ಲಿ ನೋಡ್ಬೋದು. ಇದರ ಮುಖಾಂತರ ಎಲ್ಲೋ ಒಂದು ಕಡೆ ಅಧಿಕಾರದ ಒಂದು ಸ್ಥಾನಮಾನ ಇವರಿಗೆ ಸಿಕ್ತು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್ ಮುಂದೆ ಏನಾಯ್ತು ನೋಡಿ, ಸವಿನಯ ಕಾನೂನು ಭಂಗ ಚಳುವಳಿ. ಸ್ವಾತಂತ್ರ್ಯದ ಹಲವಾರು ಚಳುವಳಿಗಳಲ್ಲಿ ಅತ್ಯಂತ ಮಹತ್ವವಾದಂತಹ ಚಳುವಳಿ ಅಂತ ಹೇಳೋದಾದ್ರೆ ಅದರಲ್ಲಿ ಸವಿನಯ ಕಾನೂನು ಭಂಗ ಚಳುವಳಿ ಅಂತಾನು ಕೂಡ ನಾವಲ್ಲಿ ಹೇಳ್ಬೋದು. ಏನಪ್ಪಾ ಇದು ಸವಿನಯ ಕಾನೂನು ಭಂಗ ಚಳುವಳಿ, ಏನು ಇದರ ವಿಶೇಷತೆ ಏನು, ಯಾರ್ಯಾರು ಇದರಲ್ಲಿ ಪಾಲ್ಗೊಂಡಿದ್ರು ಅಂತ ನಾವು ನೋಡ್ತಾ ಹೋದ್ರೆ ವೆರಿ ಇಂಪಾರ್ಟೆಂಟ್, ಅತ್ಯಂತ ಪ್ರಮುಖವಾದಂತದ್ದು. 1930 ಫೆಬ್ರವರಿಯಲ್ಲಿ ಕಾಂಗ್ರೆಸ್ ಸಮಿತಿಯು ಸಬರಮತಿಯಲ್ಲಿ ಸಭೆ ಸೇರಿ ಕಾನೂನು ಭಂಗ ಚಳುವಳಿಯನ್ನ ಹಮ್ಮಿಕೊಳ್ಳಲು ನಿರ್ಣಯಿಸಲಾಯಿತು. ಸಬರಮತಿ ಆಶ್ರಮ ಏನು ಸ್ಥಾಪನೆ ಮಾಡಿದ್ರೋ ಆ ಸಬರಮತಿ ಆಶ್ರಮದಲ್ಲಿ ಸಭೆಯನ್ನ ಸೇರಿ ಈ ಕಾನೂನು ಭಂಗ ಚಳುವಳಿಯನ್ನ ಹಮ್ಮಿಕೊಳ್ಳುವಂತಹ ಒಂದು ಪ್ರಯತ್ನ ಇಲ್ಲಿ ನಡೀತಾ ಹೋಗುತ್ತೆ. ಗಾಂಧೀಜಿ ಮಾರ್ಚ್ 2, 1930ರಂದು 11 ಅಂಶಗಳುಳ್ಳ ಬೇಡಿಕೆಗಳ ಪತ್ರವನ್ನ ವೈಸರಾಯಿಗೆ ಬರೆದಿರ್ತಾರೆ.
ಯಾವ ವೈಸರಾಯ್ ಅವನಂದ್ರೆ ಬ್ರಿಟನ್ನ ವೈಸರಾಯಿಗೆ ಸುಮಾರು 11 ಬೇಡಿಕೆಗಳುಳ್ಳಂತಹ ಒಂದು ಅಂಶಗಳನ್ನ ಗಾಂಧೀಜಿ ಒಂದು ಪತ್ರಿಕೆಯಲ್ಲಿ ಬರೀತಾರೆ. ಯಾವಾಗ ಅಂದ್ರೆ ಮಾರ್ಚ್ 2, 1930 ಆ 11 ಬೇಡಿಕೆಗಳಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಬೇಡಿಕೆ ಇರುತ್ತೆ. ಅದೇನಪ್ಪಾ ಅಂದ್ರೆ ಉಪ್ಪಿನ ತೆರಿಗೆಯನ್ನ ನಿರಾಕರಿಸುವಂತದ್ದು ಅಥವಾ ಉಪ್ಪಿನ ಮೇಲೆ ತೆರಿಗೆಯನ್ನ ನಿಷೇಧ ಮಾಡುವಂತಹ ಒಂದು ಬೇಡಿಕೆಯನ್ನ ಗಾಂಧೀಜಿ ಸ್ವತಃ ತಾವೇ ವೈಸರಾಯಿಗೆ ಒಂದು ಪತ್ರವನ್ನ ಬರೀತಾರೆ. ಸೊ ವೈಸರಾಯಿಗೆ 11 ಪತ್ರಗಳಲ್ಲಿ ಒಂದು ಪ್ರಮುಖವಾದಂತಹ ಅಂಶವನ್ನ ವೈಸರ ಏನ್ ಮಾಡ್ತಾನೆ, ಈ 11 ಅಂಶಗಳನ್ನು ಕೂಡ ಸಂಪೂರ್ಣವಾಗಿ ತಿರಸ್ಕಾರ ಮಾಡ್ತಾನೆ. ಸೊ ಅವಾಗ ಗಾಂಧೀಜಿ ಏನ್ ಮಾಡ್ತಾರೆ ನೋಡಿ ಮುಂದೆ ಏನಾಗುತ್ತೆ ಅಂತ. ಸೊ ವೈಸರಾಯ್ ಗಾಂಧೀಜಿಯವರ ಪತ್ರದ ಮನವಿಗಳನ್ನ ತಿರಸ್ಕರಿಸಿದ ಕಾರಣದಿಂದ 1930 ಮಾರ್ಚ್ 12 ಗಾಂಧೀಜಿ ಮತ್ತು ತಮ್ಮ ಅನುಯಾಯಿಗಳೊಂದಿಗೆ ಸಬರಮತಿ ಆಶ್ರಮದಿಂದ ಗುಜರಾತಿನ ಕಡಲ ತೀರದ ದಂಡಿಯವರೆಗೆ ಕಾಲ್ನಡಿಗೆಯಲ್ಲಿ ಸುಮಾರು 375 ಕಿಲೋಮೀಟರ್ ದೂರವನ್ನ ಕ್ರಮಿಸಿದ್ರು. ಇದು ಭಾರತದ ಇತಿಹಾಸದಲ್ಲಿ ಅತ್ಯಂತವಾದ ಮಹತ್ವವಾದಂತಹ ಘಟನೆ ಅಂತ ನಾವು ಹೇಳ್ಬೋದು ವಿದ್ಯಾರ್ಥಿಗಳೇ. ಯಾಕಪ್ಪ ಅಂತಂದ್ರೆ ನಮ್ಮ ದೇಶದಲ್ಲಿ ನಮ್ಮ ಕಡಲ ಸಮುದ್ರದಲ್ಲಿ ಉತ್ಪಾದನೆ ಆಗ್ತಾ ಇದ್ದಂತಹ ಉಪ್ಪಿಗೆ ನಾವು ತೆರಿಗೆಯನ್ನ ಕೊಟ್ಟು ಪಡ್ಕೋಬೇಕಾಗಿತ್ತು, ಜೊತೆಗೆ ಸಾಕಷ್ಟು ಹಣವನ್ನ ಉಪ್ಪಿಗೆ ನಾವು ವ್ಯಯ ಮಾಡಬೇಕಾಗಿತ್ತು. ಸೊ ಇಂತಹ ಸಂದರ್ಭದಲ್ಲಿ ಈ ಒಂದು 11 ಅಂಶಗಳನ್ನು ಯಾವಾಗ ವೈಸರಾಯ್ ತಿರಸ್ಕಾರ ಮಾಡ್ತಾನೋ ಆ ಸಂದರ್ಭದಲ್ಲಿ ಮಾರ್ಚ್ 30 ವೆರಿ ಇಂಪಾರ್ಟೆಂಟ್, ಮಾರ್ಚ್ 30 12 ಗಾಂಧೀಜಿ ತಮ್ಮ ಅನುಯಾಯಿಗಳೊಂದಿಗೆ ಸಬರಮತಿ ಆಶ್ರಮದಿಂದ ಗುಜರಾತಿನ ಕಡಲ ತೀರದ ಒಂದು ದಂಡಿಯವರೆಗೆ, ನೋಡಿ ನಿಮ್ಗೆ ಚಿತ್ರ ಕಾಣ್ತಾ ಇದೆ, ದ ಸಾಲ್ಟ್ ಮಾರ್ಚ್ ಅಂತ ಕರಿತೇವೆ. ಸಾಕಾಗಷ್ಟು ಅನುಯಾಯಿಗಳ ಜೊತೆ ಅವರು ಹೋಗಿ ಆ ದಂಡಿಯಲ್ಲಿ ಉಪ್ಪನ್ನ ಸ್ವತಃ ತಾವೇ ತಯಾರಿಸುವುದರ ಮುಖಾಂತರ ಉಪ್ಪಿನ ತೆರಿಗೆಯನ್ನ ಮುರಿತಾರೆ. ಇದು ಇತಿಹಾಸದಲ್ಲೇ ದಂಡಿ ಮಾರ್ಚ್ ಅಂತ ನಾವಲ್ಲಿ ಕರಿಬಹುದು. ನೋಡಿ ದಂಡಿ ಮಾರ್ಚ್ಗೆ ಎಷ್ಟೆಲ್ಲಾ ಜನರು ಅವರಿಗೆ ಸಹಾಯಕರಾಗಿದ್ರು, ಎಷ್ಟೆಲ್ಲಾ ಜನ ಗಾಂಧೀಜಿಗೆ ಬೆಂಬಲವನ್ನ ನೀಡಿ ಉಪ್ಪಿನ ತೆರಿಗೆಯನ್ನ ಮುರಿದ್ರು ಅಥವಾ ಉಪ್ಪನ್ನ ತಯಾರಿಸೋಕೆ ಸಹಾಯ ಮಾಡಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಮುಂದೆ ಏನಾಯ್ತು ನೋಡಿ, ಏಪ್ರಿಲ್ 6 ದಂಡಿಯನ್ನ ಸುಮಾರು 375 ಕಿಲೋಮೀಟರ್ ಕಾಲ್ನಡಿಗೆಯೆಲ್ಲ ನಡೆದು ಹೋಗಿ ಸುಮಾರು ಏಪ್ರಿಲ್ 6 ದಂಡಿಯನ್ನ ತಲುಪಿ ದಂಡಿಯಲ್ಲಿ ಉಪ್ಪನ್ನ ತಯಾರಿಸುವ ಮೂಲಕ ಬ್ರಿಟಿಷರು ಹೇರಿದ್ದ ಉಪ್ಪಿನ ಕಾನೂನನ್ನ ಇವರೇನ್ ಮಾಡಿದ್ರು, ಮೊಟಕುಗೊಳಿಸಿದ್ರು. ಸ್ವತಃ ಉಪ್ಪು ನಮ್ಮ ದೇಶದ್ದು, ಅದು ನಮ್ಗೆ ಸೇರ್ಬೇಕಾದದ್ದು ಅನ್ನೋದು ಇದರ ಒಂದು ನಿಲುವಾಗಿತ್ತು. ಬ್ರಿಟಿಷರು ಈ ಕಾನೂನು ಭಂಗ ಚಳುವಳಿಯಲ್ಲಿ ಗಾಂಧೀಜಿಯವರೊಂದಿಗೆ ಭಾಗವಹಿಸಿದ ಹಲವಾರು ಮಹಾನ್ ಹೋರಾಟಗಾರರ ಪೈಕಿಯಲ್ಲಿ ಬರುವಂತಹ ಪ್ರಮುಖ ಹೋರಾಟಗಾರರಾದಂತಹ ವಿಜಯಲಕ್ಷ್ಮಿ ಪಂಡಿತ್, ಕಮಲಾ ನೆಹರು, ವಲ್ಲಭಾಬಾಯಿ ಪಟೇಲ್, ರಾಜಗೋಪಾಲಾಚಾರಿ, ಬಾಬು ರಾಜೇಂದ್ರ ಪ್ರಸಾದ್ ಮೊದಲಾದಂತಹ ಸಾವಿರಾರು ಜನರನ್ನ ಬ್ರಿಟಿಷರು ಬಂಧಿಸಿದ್ರು. ಯಾಕೆ ಬಂಧಿಸಿದ್ರು? ಸೊ ಬ್ರಿಟಿಷರು ಜಾರಿಗೆ ತಂದಿದ್ದಂತಹ ಉಪ್ಪಿನ ತೆರಿಗೆಯನ್ನ ನಿರಾಕಾರ ಮಾಡಿ ಗಾಂಧೀಜಿಯ ಜೊತೆ ಸೇರಿ ಇಷ್ಟೂ ಜನರು ಕೂಡ ಈ ಒಂದು ಉಪ್ಪನ್ನ ತಯಾರಿಸಿದ್ರು ಅಂತ ಹೇಳಿ ಈ ಇಷ್ಟೂ ಜನರನ್ನು ಕೂಡ ಇಲ್ಲಿ ಸೆರೆಮನೆಗಿಡಲಾಗುತ್ತೆ, ಜೊತೆಗೆ ಬಂಧನದಲ್ಲಿರಿಸುತ್ತೆ. ಸೊ ಈ ಸಂದರ್ಭದಲ್ಲಿ ಈ ಚಳುವಳಿಯು ದೇಶದ ನಾನಾ ಭಾಗಗಳಲ್ಲಿ ವ್ಯಾಪಕವಾಗಿ ಅಂದ್ರೆ ಹರಡ್ತಾ ಹೋಗ್ತು, ಬೇರೆ ಬೇರೆ ಎಲ್ಲಾ ದಿಕ್ಕುಗಳಲ್ಲೂ ಇದು ಹೋರಾಟ ಆಗ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಅದಕ್ಕೆ ಇತಿಹಾಸದಲ್ಲಿ ಇದು ಒಂದು ಪ್ರಮುಖವಾದಂತಹ ದಂಡಿ ಮಾರ್ಚ್ ಅಥವಾ ಉಪ್ಪಿನ ಸತ್ಯಾಗ್ರಹ ಅಂತಾನೆ ಹೆಸರನ್ನ ಪಡ್ಕೊಂಡಿರೋದನ್ನ ನಾವಿಲ್ಲಿ ನೋಡ್ಬೋದು. ಮುಂದೆ ಏನಾಯ್ತು ನೋಡಿ, ನಾಗರಿಕ ಕಾನೂನು ಭಂಗ ಚಳುವಳಿಯು ಆರಂಭವಾಗಲು ಕಾರಣವಾದಂತಹ ಸನ್ನಿವೇಶಗಳು ಏನು? ನಾಗರಿಕ ಕಾನೂನು ಭಂಗ ಚಳುವಳಿಗಳು ನಾಗರಿಕರಿಗೆ ಸಂಬಂಧಪಟ್ಟಂತ ಕೆಲವೊಂದು ಕಾನೂನುಗಳನ್ನ ಬ್ರಿಟಿಷರು ಜಾರಿಗೆ ತರ್ತಾರೆ, ಆದ್ರೆ ಅದು ಭಾರತೀಯ ನಾಗರಿಕರಿಗೆ ಯಾವುದೇ ರೀತಿಯಂತಹ ಉಪಯೋಗವನ್ನ ತಂದುಕೊಡೋದಿಲ್ಲ. ಅದರ ಬದಲಾಗಿ ಬ್ರಿಟಿಷರಿಗೆ ಅದು ಅವಕಾಶವನ್ನ ಒದಗಿಸ್ಕೊಡ್ತಾ ಹೋಗುತ್ತೆ. ಸೊ ಅಂತಹ ಕಾನೂನನ್ನ ಭಂಗಗೊಳಿಸುವಂತಹ ಉದ್ದೇಶಕ್ಕೋಸ್ಕರ ಈ ಚಳುವಳಿ ಪ್ರಾರಂಭವಾಗುತ್ತೆ. ಏನಿತ್ತು ಈ ಚಳುವಳಿಯ ಮಹತ್ವ ಅನ್ನೋದನ್ನ ನೋಡ್ತಾ ಹೋದ್ರೆ 1927ನೇ ಇಸ್ವಿ ಬ್ರಿಟಿಷ್ ಸರ್ಕಾರ ಸೈಮನ್ ಕಮಿಷನ್ ಅನ್ನ ನೇಮಿಸಿತು. ಸೈಮನ್ ಕಮಿಷನ್ ಅಂದ್ರೆ ನಿಮಗೆ ಕಾಣ್ತಾ ಇದೆ ನೋಡಿ, ಸರ್ ಜಾನ್ ಸೈಮನ್. ಆ ವ್ಯಕ್ತಿಯ ಹೆಸರಿನಲ್ಲಿ ಆ ವ್ಯಕ್ತಿ ಒಂದು ಆಯೋಗವನ್ನ ತಗೊಂಡು ಭಾರತಕ್ಕೆ ಬರ್ತಾನೆ 1927ರಲ್ಲಿ. ಸೊ ಸೈಮನ್ ನೇತೃತ್ವದ ಆಯೋಗ ಫೆಬ್ರವರಿ 3, 1928 ಭಾರತಕ್ಕೆ ಬಂದಿದ್ದರ ಉದ್ದೇಶ ಏನಿತ್ತಪ್ಪ ಅಂದ್ರೆ 1919ರಲ್ಲಿ ಜಾರಿಗೊಂಡಂತಹ
ಭಾರತ ಸರ್ಕಾರ ಕಾಯ್ದೆ ಅಥವಾ ಮಾಂಟೆಗೋ ಚಾರ್ಲ್ಸ್ಫರ್ಡ್ ಕಾಯ್ದೆ ಅಂತ ಕರಿತೇವೆ. ಆ ಮಾಂಟೆಗೋ ಚಾರ್ಲ್ಸ್ಫರ್ಡ್ ಕಾಯ್ದೆ ಅನುಷ್ಠಾನ ಮತ್ತು ಅದರ ಉದ್ದೇಶಗಳೇನು, ಅದರ ಪರಿಣಾಮಗಳೇನು ಅನ್ನೋ ತಿಳಿಸೋಕೋಸ್ಕರ ಈ ಜಾನ್ ಸೈಮನ್ ಅನ್ನೋನು ಒಂದು ಆಯೋಗವನ್ನ ಜಾರಿಗೆ ತರ್ತಾನೆ. ಎಷ್ಟರಲ್ಲಿ? 1927ರಲ್ಲಿ ಅವನನ್ನ ಭಾರತಕ್ಕೆ ಕಳಿಸಲಾಗುತ್ತೆ. 1928 ಭಾರತಕ್ಕೆ ಬಂದು ಅವನು ಈ ಒಂದು ಆಯೋಗದಲ್ಲಿ ಏನೆಲ್ಲಾ ಶಿಫಾರಸುಗಳು ಇತ್ತು, ಆ 1919ರ ಒಂದು ಮಾಂಟೆಗೋ ಜೇಮ್ಸ್ಫರ್ಡ್ ಕಾಯ್ದೆಯಲ್ಲಿ ಏನೆಲ್ಲಾ ಅಂಶಗಳಿತ್ತು, ಅದರ ಉದ್ದೇಶಗಳೇನು, ಅದರ ಮಹತ್ವವೇನು ಅನ್ನೋದನ್ನ ತಿಳ್ಕೊಳ್ಳೋಕೋಸ್ಕರ ಆ ಸರ್ ಜಾನ್ ಸೈಮನ್ ಅನ್ನೋನು ಭಾರತಕ್ಕೆ ಬರ್ತಾನೆ. ಇವನು ಭಾರತಕ್ಕೆ ಬಂದಂತಹ ಉದ್ದೇಶ ಏನಾಗಿತ್ತಪ್ಪ ಅಂತಂದ್ರೆ, ಈಗ ಅಷ್ಟೂ ಜನ ಒಂದು ದಂಡಿ ಮಾರ್ಚ್ ನಲ್ಲಿ ಪಾಲ್ಗೊಂಡಿದ್ದಾರೆ. ಬ್ರಿಟಿಷರ ವಿರುದ್ಧ ಎಲ್ಲಿ ಚಳುವಳಿ ಪ್ರಾರಂಭವಾಗುತ್ತೋ ಇದನ್ನ ಹೇಗಾದ್ರೂ ಮಾಡಿ ಶಮನ ಮಾಡ್ಬೇಕು ಅಂತ ಹೇಳಿ ಒಂದಲ್ಲಾ ಒಂದು ಕಾಯ್ದೆ ಕಾನೂನುಗಳನ್ನ ಇವರು ಜಾರಿಗೆ ತರ್ತಾ ಹೋದ್ರು. ಅದರಲ್ಲಿ ಒಂದು ಸೈಮನ್ ಆಯೋಗನು ಕೂಡ ಒಂದು. ಮುಂದೆ ಏನಾಯ್ತು ನೋಡಿ ಮಕ್ಕಳೇ, ಇದರ ವಿರುದ್ಧ ಸೈಮನ್ ಗೋ ಬ್ಯಾಕ್. ಭಾರತೀಯರಿಗೆ ಇದು ಯಾವುದೇ ರೀತಿಯಾದಂತಹ ಸಂತೋಷವನ್ನ ತಂದ್ಕೊಡ್ಲಿಲ್ಲ. ಅದಕ್ಕೆ ಭಾರತೀಯರೆಲ್ಲರೂ ಒಟ್ಟುಗೂಡಿ ಸೈಮನ್ ಗೋ ಬ್ಯಾಕ್, ವೆರಿ ಇಂಪಾರ್ಟೆಂಟ್, ಸೈಮನ್ನರೇ ಹಿಂದೆ ತಿರುಗಿ, ನೀವೇನು ನಮ್ಗೆ ಉದ್ದೇಶಗಳನ್ನ ತರೋದು ಬೇಡ, ಅದರ ಪರಿಣಾಮಗಳೇನಿದೆ ಅಂತ ಕೂಲಂಕುಷವಾಗಿ ವಿಮರ್ಶೆ ಮಾಡೋದು ಕೂಡ ಬೇಡ. ಸೈಮನ್ ಗೋ ಬ್ಯಾಕ್ ಘೋಷ ವಾಕ್ಯದೊಂದಿಗೆ ವ್ಯಾಪಕವಾದಂತಹ ವಿರೋಧ ಭಾರತದ ಎಲ್ಲೆಡೆಯಲ್ಲೂ ಕೂಡ ಅದು ಹರಡ್ತಾ ಹೋಗ್ತು. ನೋಡಿ, ಸೈಮನ್ ಗೋ ಬ್ಯಾಕ್, ಸೈಮನ್ನರೇ ನೀವು ಭಾರತವನ್ನ ಬಿಟ್ಟ ತೊಲಗಿ. ಆ ಸೈಮನ್ ಹೇಳ್ತಾ ಇರುವಂತಹ ಒಂದು ದೊಡ್ಡ ಒಂದು ಸಮಿತಿಯನ್ನ ಕರ್ಕೊಂಡು ಬಂದಿರ್ತಾನೆ. ನಮ್ಗೆ ಯಾವುದೇ ರೀತಿಯಾದಂತಹ ಒಂದು ಅವಕಾಶಗಳು ಬೇಡ, ನೀವು ವಾಪಸ್ ತಿರುಗಿ ನಿಮ್ಮ ಒಂದು ದೇಶಕ್ಕೆ ಅನ್ನೋ ಒಂದು ಘೋಷಣೆಯನ್ನ ಕೂಗ್ತಾರೆ. ಸೊ ಅದೇ ಸೈಮನ್ ಗೋ ಬ್ಯಾಕ್. ಈ ಸಂದರ್ಭದಲ್ಲಿ ಏನಾಗುತ್ತೆ, ಲಾಹೋರ್ನಲ್ಲಿ ಸಾಕಷ್ಟು ಮುಷ್ಕರ ನಡೀತಾ ಇರುತ್ತೆ, ಹೋರಾಟ ನಡೀತಾ ಇರುತ್ತೆ. ಲಾಹೋರ್ನಲ್ಲಿ ನಡೆದಂತಹ ಈ ಮುಷ್ಕರದಲ್ಲಿ ಸ್ವಾತಂತ್ರ್ಯ ಹೋರಾಟಗಾರನಾದಂತಹ ಲಾಲಾ ಲಜಪತ್ ರಾಯ್ ಅವರು ಬ್ರಿಟಿಷರ ಲಾಠಿ ಚಾರ್ಜ್ ನಿಂದಾಗಿ ಮರಣ ಹೊಂದುವಂತಹ ಸ್ಥಿತಿ ನಿರ್ಮಾಣ ಆಗುತ್ತೆ. ನೋಡಿ, ಅಂತಹ ಮಹಾನ್ ಲಾಲ್ ಬಾಲ್ ಪಾಲ್ ಅವ್ರನ್ನ ಮಂದಗಾಮಿ ಮತ್ತು ತೀವ್ರಗಾಮಿ ನಾಯಕರಲ್ಲಿ ಅತ್ಯಂತ ಪ್ರಮುಖವಾದಂತಹ ನಾಯಕರು ಅಂತ ಕರೀತೇವೆ. ಲಾಲ್ ಲಜಪತ್ ರಾಯ್, ಬಿಪಿನ್ ಚಂದ್ರಪಾಲ್, ಬಾಲಗಂಗಾಧರ ತಿಲಕ್ ಅಂತ ವ್ಯಕ್ತಿಗಳಲ್ಲಿ ಬರುವಂತಹ ಲಾಲಾ ಲಜಪತ್ ರಾಯರ್ಗೆ ಲಾಹೋರ್ನಲ್ಲಿ ಲಾಠಿ ಚಾರ್ಜ್ ಮಾಡಲಾಗುತ್ತೆ. ಅವರು ತಮ್ಮ ಪ್ರಾಣವನ್ನ ಅಲ್ಲಿ ಬಿಡ್ತಾರೆ. ಇದರಿಂದ ಭಾರತದಲ್ಲಿ ರಾಷ್ಟ್ರೀಯ ಹೋರಾಟ ಇನ್ನಷ್ಟು ತೀವ್ರ ಹೋಗುತ್ತೆ. ಮತ್ತಷ್ಟು ಜನರು ಆ ಒಂದು ಸ್ವಾತಂತ್ರ್ಯದ ಹೋರಾಟದ ಕಿಚ್ಚನ್ನ ಪಡ್ಕೊಂಡು ಸ್ವಾತಂತ್ರ್ಯ ಚಳವಳಿಗೆ ಸಾಕಷ್ಟು ಬೆಂಬಲವನ್ನ ಕೊಡೋದನ್ನ ನಾವಿಲ್ಲಿ ನೋಡ್ಬೋದು. ಬ್ರಿಟಿಷ್ ಸರ್ಕಾರ ಭಾರತೀಯರಿಗೆ ಸಂವಿಧಾನ ರಚಿಸುವ ವಿಷಯಕ್ಕೆ ಸಂಬಂಧಿಸಿದ ವರದಿಯನ್ನ ಸಿದ್ಧಪಡಿಸುವ ಪರೋಕ್ಷ ಸವಾಲನ್ನ ಎಸ್ತು. ಈ ಬ್ರಿಟನ್ ಸರ್ಕಾರ ಏನ್ ಮಾಡ್ತು, ಸೊ ಎಲ್ಲಾ ಒಂದು ಕಡೆ ಘರ್ಷಣೆ ನಡೀತಾ ಇದ್ದ, ಆಯ್ತು ಈಗ ಒಂದು ಸಂವಿಧಾನವನ್ನ ರಚನೆ ಮಾಡ್ಕೊಳ್ಳೋಕೆ ನಿಮ್ಗೆ ಅವಕಾಶ ಮಾಡ್ಕೊಡ್ತಾ ಇದ್ದೇವೆ, ಅದಕ್ಕೆ ಸಂಬಂಧಪಟ್ಟಂತೆ ಒಂದು ವರದಿಯನ್ನ ಸಿದ್ಧಪಡಿಸಬೇಕು ಅಂತ ಹೇಳಿ ಒಂದು ವರದಿ ಇಲ್ಲಿ ಸಿದ್ಧ ಆಗುತ್ತೆ. 1928ರಲ್ಲಿ ಮೋತಿಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ಒಂದು ಸಮಿತಿ ರಚನೆಗೊಳ್ಳುತ್ತೆ. ಆ ಸಮಿತಿಯಲ್ಲಿ ಮೋತಿಲಾಲ್ ನೆಹರೂರವರು ಒಂದು ವರದಿಯನ್ನ ಸಿದ್ಧಪಡಿಸ್ತಾರೆ. ಆ ವರದಿಯಲ್ಲಿ ಏನೆಲ್ಲ ಅಂಶಗಳು ಇತ್ತು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗ್ಬೇಕು. ನೋಡಿ, ಕಾಣ್ತಾ ಇದೆ ಮೋತಿಲಾಲ್ ನೆಹರೂರವರು. ಸೊ ನೆಹರೂರವರ ವರದಿಯ ಶಿಫಾರಸುಗಳು ಏನಿತ್ತು, ಏನೆಲ್ಲ ಅಂಶಗಳನ್ನ ಬ್ರಿಟನ್ ಸರ್ಕಾರಕ್ಕೆ ಅವರು ಕೊಟ್ಟಿದ್ರು. ಮೊದಲನೇದಾಗಿ ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಜೊತೆಗೆ ಫೆಡರಲ್ ರಾಜ್ಯ ವ್ಯವಸ್ಥೆ ನೀಡಬೇಕು. ಡೊಮಿನಿಯನ್ ಸ್ಟೇಟಸ್ ಮೀನ್ಸ್ ಆಧಿಪತ್ಯ ರಾಜ್ಯ ಅಂತ ಕರಿತೇವೆ. ಅಂದ್ರೆ ಒಂದು ಪ್ರಬಲವಾದಂತಹ ರಾಜ್ಯವನ್ನ ಒಂದು ಕೊಡ್ಬೇಕು. ಜೊತೆಗೆ ಫೆಡರಲ್ ರಾಜ್ಯ ವ್ಯವಸ್ಥೆ, ಸಂಯುಕ್ತ ಭಾರತೀಯರು ಅಂದ್ರೆ ಎಲ್ಲರೂ ಕೂಡ ಒಂದೇ ಅನ್ನೋ ಒಂದು ಸಂಯುಕ್ತ ರಾಜ್ಯದ ಒಂದು ಅವಕಾಶವನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಬ್ರಿಟನ್ ಸರ್ಕಾರಕ್ಕೆ ಒಂದು ಶಿಫಾರಸನ್ನ ಕೊಡ್ತಾರೆ. ಅದು ಮೊದಲನೇದು. ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಮತ್ತೊಂದು ಅರ್ಥ ಆಧಿಪತ್ಯ ಸರ್ಕಾರ ಅಥವಾ ಪ್ರಬಲವಾದಂತ ಸರ್ಕಾರ. ಫೆಡರಲ್ ಅಂದ್ರೆ ಸಂಯುಕ್ತ ರಾಜ್ಯ ಸ್ಥಾಪನೆಗೆ ಅವಕಾಶವನ್ನ ಮಾಡ್ಕೊಡ್ಬೇಕು ಅನ್ನೋದಿಲ್ಲಿ ಮೊದಲನೇದಾಗಿರುತ್ತೆ. ಇನ್ನು ಎರಡನೇದು, ಅಲ್ಪಸಂಖ್ಯಾತರಿಗೆ ಇದ್ದ ಪ್ರತ್ಯೇಕ ಮತಕ್ಷೇತ್ರಗಳ ಕೊನೆಯಾಗಬೇಕು. ಅಲ್ಪಸಂಖ್ಯಾತರು ಮೀನ್ಸ್ ಏನು, ಅಲ್ಪಸಂಖ್ಯಾತ ಅಂದ್ರೆ ಇವಾಗ ಒಂದು ಮೈನಾರಿಟಿ ಅಂತ ಕರಿತೇವೆ, ಮುಸಲ್ಮಾನರು ಬರ್ತಾರೆ. ಸೊ ಅಲ್ಪಸಂಖ್ಯಾತರಿಗಿದ್ದಂತಹ ಒಂದು ಪ್ರತ್ಯೇಕ ಮತಕ್ಷೇತ್ರಗಳು, ಇಲ್ಲಿ ಇವರ ಉದ್ದೇಶ ಏನು, ಎಲ್ಲರೂ ಒಂದೇ ಇರಬೇಕು ಅನ್ನೋ ಉದ್ದೇಶ. ಬಟ್ ಬ್ರಿಟಿಷ್ ಸರ್ಕಾರದ ಉದ್ದೇಶ ಎಲ್ಲರನ್ನೂ ಕೂಡ ಬೇರೆ ಬೇರೆ ಮಾಡ್ಬೇಕು ಅನ್ನೋ ಉದ್ದೇಶ ಆಗಿರುತ್ತೆ. ಸೊ ಅಲ್ಪಸಂಖ್ಯಾತರಿಗಿದ್ದಂತಹ ಪ್ರತ್ಯೇಕ ಮತಕ್ಷೇತ್ರಗಳನ್ನ
ಕೊನೆಗೊಳಿಸಿ ಎಲ್ಲರೊಳಗೊಂಡ ಒಂದು ಮತಕ್ಷೇತ್ರದಲ್ಲಿ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಮೀಸಲಾತಿಯನ್ನ ಕೊಡಬೇಕು ಅಂತ ಒಂದು ಶಿಫಾರಸ್ನಲ್ಲಿ ಬರೀತಾರೆ. ಇನ್ನು ಮೂರನೇದು ಬ್ರಿಟಿಷ್ ಪ್ರಾಂತ್ಯಗಳನ್ನ ಭಾಷಾವಾರು ಪ್ರಾಂತ್ಯಗಳಾಗಿ ವಿಂಗಡಣೆ ಮಾಡುವಂತದ್ದು. ಭಾಷಾವಾರು ಪ್ರಾಂತ್ಯಗಳು ಅಂದ್ರೆ ಉದಾಹರಣೆ ಕನ್ನಡ ಭಾಷೆಯನ್ನ ಮಾತನಾಡುವಂತಹ ಕನ್ನಡ ಪ್ರದೇಶ, ಇಂಗ್ಲಿಷ್ ಭಾಷೆಯನ್ನ ಮಾತ್ರ, ಹೀಗೆ ಭಾಷಾವಾರು ವಿಭಿನ್ನ ಭಾಷೆಗಳ ಆಧಾರದ ಮೇಲೆ ಈ ಭಾಷಾವಾರು ರಾಜ್ಯಗಳ ರಚನೆ ಆಗ್ಬೇಕು ಅಂತ ಹೇಳಿ ಬೇಡಿಕೆಯನ್ನ ಇಡ್ತಾರೆ. ಮತ್ತೊಂದು ಭಾರತೀಯರಿಗೆ ಮೂಲಭೂತ ಹಕ್ಕುಗಳನ್ನ ನೀಡುವಂತದ್ದು, ವೆರಿ ಇಂಪಾರ್ಟೆಂಟ್, ಫಂಡಮೆಂಟಲ್ ರೈಟ್ಸ್ ಅಂತ ಕರಿತೇವೆ. ಇವತ್ತು 6 ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದಾರೆ. ಆ 6 ಮೂಲಭೂತ ಹಕ್ಕುಗಳು ಭಾರತೀಯರಿಗೆ ಸಿಗ್ಬೇಕು ಅನ್ನೋ ಒಂದು ಶಿಫಾರಸನ್ನ ಕೊಡ್ತಾರೆ. ಇನ್ನು 5ನೇದು ಭಾರತಕ್ಕೆ ಜನತಾಂತ್ರಿಕ ಪ್ರಜಾಪ್ರಭುತ್ವ. ಭಾರತಕ್ಕೆ ರಾಜಪ್ರಭುತ್ವ ಬೇಡ, ಬ್ರಿಟನ್ ಸರ್ಕಾರದ ಆಡಳಿತ ಬೇಡ, ಪ್ರಜಾಪ್ರಭುತ್ವ ಬೇಕು ಅನ್ನೋ ಒಂದು ಬೇಡಿಕೆಯನ್ನ ಇಡುವಂತದ್ದು ಈ ಮೋತಿಲಾಲ್ ನೆಹರೂರವರ ಒಂದು ಪ್ರಮುಖ ಶಿಫಾರಸ್ಸಿನ ವರದಿಯಾಗುತ್ತೆ. ಆ ಶಿಫಾರಸ್ಸಿನ ಮೇರೆಗೆ ಏನ್ ಆಯ್ತು ಮುಂದೆ, ಬ್ರಿಟಿಷರ್ ಇಷ್ಟಕ್ಕೂ ಕೂಡ ಸಮ್ಮತಿಯನ್ನ ಕೊಟ್ರ, ಬ್ರಿಟನ್ ಸರ್ಕಾರ ಇದಕ್ಕೆ ಒಪ್ಕೊಳ್ತಾ ಇಲ್ವಾ ಅನ್ನೋದನ್ನ ನೋಡ್ತಾ ಹೋಗೋಣ. 1929ರಲ್ಲಿ ಜವಾಹರ್ಲಾಲ್ ನೆಹರೂರವರ ಅಧ್ಯಕ್ಷತೆಯಲ್ಲಿ ನಡೆದಂತಹ ಲಾಹೋರ್ ಕಾಂಗ್ರೆಸ್ ಅಧಿವೇಶನದಲ್ಲಿ ಪೂರ್ಣ ಸ್ವರಾಜ್ಯ ಘೋಷಣೆ ಮಾಡೇ ಬಿಟ್ರು. ನೋಡಿ, ಒಂದು ಕಡೆ ಮೋತಿಲಾಲ್ ನೆಹರೂರವರು ಒಂದು ರಿಪೋರ್ಟ್ ಅನ್ನ ಕಳಿಸ್ತಾ ಇದ್ದಾರೆ, ಒಂದು ಕಡೆ ಜವಾಹರ್ಲಾಲ್ ನೆಹರು 1929ರಲ್ಲಿ ಲಾಹೋರ್ನಲ್ಲಿ ಪೂರ್ಣ ಸ್ವರಾಜ್ಯ ಅಂದ್ರೆ ನಮ್ಗೆ ಆಲ್ರೆಡಿ ಸ್ವಾತಂತ್ರ್ಯ ಸಿಕ್ತು, ನಮ್ದೇ ರಾಜ್ಯ ಇದು ಅಂತ ಘೋಷಣೆಯನ್ನ ಮಾಡ್ಕೊಂಡೇ ಬಿಟ್ರು. ಆ ಕಾನೂನು ಭಂಗ ಚಳವಳಿ ಏನ್ ನಡೀತಾ ಇತ್ತೋ ಆ ಕಾನೂನು ಭಂಗ ಚಳವಳಿಯನ್ನ ಸಂಪೂರ್ಣವಾಗಿ ಗಾಂಧೀಜಿ ಅವರಿಗೆ ಕೊಟ್ರು. ನೀವು ಇದರ ಒಂದು ನಾಯಕತ್ವವನ್ನ ವಹಿಸ್ಕೊಳ್ಳಿ, ಕಾನೂನು ಭಂಗ ಚಳವಳಿ ನಾಯಕತ್ವವನ್ನ ವಹಿಸ್ಕೊಂಡು ಇದನ್ನ ಯಶಸ್ವಿಗೊಳಿಸಿ ಅಂತ ಹೇಳಿ ಆ ಕಾನೂನು ಭಂಗ ಚಳವಳಿಯ ಪೂರ್ಣ ಜವಾಬ್ದಾರಿಯನ್ನ ಗಾಂಧೀಜಿಗೆ ನೀಡಲಾಗುತ್ತೆ. ನೆಕ್ಸ್ಟ್ ಏನಾಯ್ತು, 1930 ಜನವರಿ 26ರನ್ನ ಸ್ವಾತಂತ್ರ್ಯ ದಿನ ಅಂತ ಘೋಷಣೆ ಮಾಡ್ಕೊಬಿಟ್ರು. ಇನ್ನ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಬ್ರಿಟಿಷರ್ನ ಭಾರತಕ್ಕೆ ಏನು ಅಧಿಕಾರವನ್ನೇ ಹಸ್ತಾಂತರ ಮಾಡಿಲ್ಲ. 1930 ಜನವರಿ 26ರಂದು ಸ್ವಾತಂತ್ರ್ಯ ದಿನ ಅಂತ ಘೋಷಣೆ ಮಾಡ್ಕೊಂಡೇ ಬಿಟ್ರು. ಚಾರಿತ್ರಿಕ ದಿನವಾದ ಈ ಒಂದು 1930 ಜನವರಿ 26ರಂದು ಆ 26ರ ಒಂದು ಮಹತ್ವವನ್ನ ಎತ್ತಿಡಿಬೇಕು ಅಂತ ಹೇಳಿ ಸ್ವತಂತ್ರ ಭಾರತದ ಸಂವಿಧಾನವನ್ನ ಅವತ್ತೇ ಜಾರಿಗೆ ತರಲಾಗಿತ್ತು. ಜನವರಿ 26, 1950ರಂದು ಈ ಜಾರಿಗೆ ತರೋದ್ರ ಮುಖಾಂತರ ಇದರ ಒಂದು ಘೋಷಣೆಯನ್ನ ಮಾಡಲಾಗಿತ್ತು. ಇವತ್ತೂ ಕೂಡ ನಾವು ಜನವರಿ 26 ಗಣರಾಜ್ಯ ದಿನವನ್ನಾಗಿ ಆಚರಿಸ್ಕೊಂಡು ಬರೋದನ್ನ ನಾವಿಲ್ಲಿ ನೋಡ್ಬೋದು. ಅಂದ್ರೆ ಇನ್ನೂ ಸ್ವಾತಂತ್ರ್ಯ ಸಿಕ್ಕಿಲ್ಲ, ಆದ್ರೂ ಕೂಡ ಸ್ವಾತಂತ್ರ್ಯ ದಿನವನ್ನ ಆಚರಣೆ ಮಾಡಿದ್ದಾರೆ ಅಂದ್ರೆ ಅವ್ರಿಗೆಲ್ಲೋ ಒಂದು ಕಡೆ ಕಾನ್ಫಿಡೆಂಟ್ ಇತ್ತು, ಒಂದು ನಂಬಿಕೆ ಇತ್ತು, ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ನಂಬಿಕೆಯ ಮೇಲೆ ಅವರು ಪೂರ್ಣ ಸ್ವರಾಜ್ಯವನ್ನ ಘೋಷಣೆ ಮಾಡಿ 1930 ಜನವರಿ 26ರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸ್ಕೊಂಡ್ವಿ. ಅದಾದ 17 ವರ್ಷಗಳ ನಂತರದಲ್ಲಿ ಭಾರತಕ್ಕೆ ನಿಜವಾದಂತಹ ಸ್ವಾತಂತ್ರ್ಯ ಬಂತು. ಅದೇ 1947 ಆಗಸ್ಟ್ 15. ನಿಮಗಿದು ತಿಳಿದಿರಲಿ, ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್ಸ್. ಯಾಕಂದ್ರೆ ಗುಜರಾತ್, ಭಾರತದ ಯಾವುದೋ ಒಂದು ಕಡೆ ದಂಡಿಯ ಮಾರ್ಚ್ ನಡೀತಾ ಇದೆ, ಆ ಒಂದು ಉಪ್ಪಿನ ಸತ್ಯಾಗ್ರಹ ನಡೀತಾ ಇದೆ ಅಂದ್ರೆ ಕರ್ನಾಟಕದಲ್ಲಿ ಯಾರ್ಯಾರು ಆ ಒಂದು ಚಳುವಳಿಗೆ ಭಾಗವಹಿಸಿದ್ರು ಅನ್ನೋದು ತುಂಬಾ ಪ್ರಮುಖವಾದಂತದ್ದು. ಅದಕ್ಕೆ ಆ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಭಾಗವಹಿಸಿದಂತಹ ಕನ್ನಡಿಗ ಕೇವಲ 18 ವರ್ಷದ ತರುಣ ಮೈಲಾರ ಮಹದೇವಪ್ಪ ಭಾಗವಹಿಸ್ತಾರೆ. ನೋಡಿ ಎಷ್ಟೊಂದು ಅವಾಗ್ಲೇ ಆ ವ್ಯಕ್ತಿಗೆ ಒಂದು ಸ್ಫೂರ್ತಿ ಅಂತಂದ್ರೆ ಚಳುವಳಿಗೆ ಭಾಗವಹಿಸ್ಬೇಕು, ಸೊ ಸ್ವಾತಂತ್ರ್ಯವನ್ನ ಪಡ್ಕೋಬೇಕು, ನಾನು ಸ್ವಾತಂತ್ರ್ಯದಲ್ಲಿ ನನ್ನ ಪಾಲು ಇರಬೇಕು ಅನ್ನೋ ಉದ್ದೇಶಕ್ಕೋಸ್ಕರ 18 ವರ್ಷದ ತರುಣ ಮೈಲಾರ ಮಹದೇವಪ್ಪ ಈ ಒಂದು ಚಳುವಳಿಗೆ ಧುಮುಕ್ತಾರೆ. ಸೊ ಎರಡನೇದು, ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹನೂ ಕೂಡ ನಡೆಯುತ್ತೆ. ಏನು ಗುಜರಾತ್ ನಲ್ಲಿ ದಂಡಿಯಲ್ಲಿ ನಡೆಯುತ್ತೋ ಅದೇ ರೀತಿ ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ ಉಪ್ಪಿನ ಸತ್ಯಾಗ್ರಹ ನಡೆಯುತ್ತೆ. ಅದರಲ್ಲಿ ಭಾಗವಹಿಸಿದಂತಹ ಕರ್ನಾಟಕದ ಪ್ರಮುಖ ಒಂದು ಹೋರಾಟಗಾರರು ಅಂದ್ರೆ ಆರ್ ದಿವಾಕರ್, ಕೌಜಲಗಿ ಹನುಮಂತರಾಯರು, ಗಂಗಾಧರ ದೇಶಪಾಂಡೆ, ಹರ್ಡೀಕರ್ ಮಂಜಪ್ಪ ಮತ್ತು ಕರ್ನಾಡ್ ಸದಾಶಿವರಾವರ ನೇತೃತ್ವದಲ್ಲಿ ಕಾರವಾರ ಜಿಲ್ಲೆಯ ಕರಾವಳಿ ಭಾಗ ಇರುವಂತಹ ಕಾರವಾರ ಜಿಲ್ಲೆಯ ಅಂಕೋಲ ತಾಲೂಕಿನಲ್ಲಿ ಈ ಒಂದು ಉಪ್ಪಿನ ಸತ್ಯಾಗ್ರಹ ನಡೆಯುವುದನ್ನ ನೋಡ್ಬೋದು. ಇವರು ಕರ್ನಾಟಕದಲ್ಲಿ ಒಂದು ಉಪ್ಪಿನ ಸತ್ಯಾಗ್ರಹವನ್ನ ಕೈಗೊಂಡಂತಹ ಮಹಾನ್ ಹೋರಾಟಗಾರರು ಅನ್ನೋದನ್ನ ನಾವಿಲ್ಲಿ ನಿಮ್ಮ ಮುಂದೆ ತಿಳಿಸ್ಬೋದು. ಮೊದಲ ದುಂಡು ಮೇಜಿನ ಸಮಾವೇಶ 1930. ವೆರಿ ವೆರಿ ಇಂಪಾರ್ಟೆಂಟ್ ಇದು. ಮೊದಲ ದುಂಡು ಮೇಜಿನ ಸಮಾವೇಶ, ಎರಡನೇ ದುಂಡು ಮೇಜಿನ ಸಮಾವೇಶ, ಮೂರನೇ ದುಂಡು ಮೇಜಿನ ಸಮಾವೇಶ.
ಮೊದಲ ದುಂಡು ಮೇಜಿನ ಸಮಾವೇಶದಲ್ಲಿ ಏನೆಲ್ಲಾ ಅಂಶಗಳಿತ್ತು, ಎರಡನೇ ದುಂಡು ಮೇಜಿನ ಸಮಾವೇಶದಲ್ಲಿ ಏನು ಅಂಶಗಳನ್ನ ಪ್ರಸ್ತಾಪನೆ ಮಾಡಿದ್ರು, ಈ ಮೂರೂ ದುಂಡು ಮೇಜಿನ ಸಮಾವೇಶಗಳು ಭಾರತಕ್ಕೆ ಸಂಪೂರ್ಣವಾಗಿ ಯಶಸ್ವಿಯಾದಂತಹ ಒಂದು ಸ್ವಾತಂತ್ರ್ಯವನ್ನ ತಂದ್ಕೊಡ್ತಾ ಅಥವಾ ಇಲ್ವಾ ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲನೆಯ ದುಂಡು ಮೇಜಿನ ಸಮಾವೇಶ 1930 ಏನಿತ್ತು ಅದರ ಪ್ರಮುಖ ಅಂಶಗಳು ನೋಡಿ. ಇದೆಲ್ಲಾ ಗಲಾಟೆಗಳು, ಸಂಘರ್ಷಣೆಗಳು, ಸ್ವಾತಂತ್ರ್ಯ ಹೋರಾಟದ ಚಳವಳಿಗಳು ನಡೀತಾ ಇದೆ. ಇದರ ಮಧ್ಯೆ, ಇದರ ನಡುವೆ ಈ ಹಿಂದೆ ಪ್ರಸ್ತಾಪನೆ ನಡೆದಂತಹ ಒಂದು ಲಂಡನ್ ಸರ್ಕಾರ ಏನ್ ಮಾಡುತ್ತೆ, ಭಾರತೀಯ ಜನಪ್ರತಿನಿಧಿಗಳ ಸಮಾವೇಶವನ್ನ ಕೈಗೊಂಡಿರುತ್ತೆ. 1930ರಲ್ಲಿ ಒಂದು ಸಭೆಗೆ ಆಹ್ವಾನ ನೀಡಿರುತ್ತೆ. ಭಾರತೀಯರು ಲಂಡನ್ಗೆ ಬಂದು ಒಂದು ಜನಪ್ರತಿನಿಧಿಗಳ ಸಭೆಯನ್ನ ನಡೆಸಬೇಕು ಅಂತ ಹೇಳಿ ಆಹ್ವಾನ ನೀಡಿರುತ್ತೆ. ಆ ಆಹ್ವಾನದ ಮೇರೆಗೆ ಇದು ಮೊದಲ ದುಂಡು ಮೇಜಿನ ಸಮಾವೇಶ ಅಂತ ಕರ್ಸ್ಕೊಳ್ತಾ ಹೋಗುತ್ತೆ. ಇದು ಮೊದಲ ದುಂಡು ಮೇಜಿನ ಪರಿಷತ್. ನೋಡಿ, ಯಾಕೆ ದುಂಡು ಮೇಜು ಅಂತ ಕರೀತಾರೆ ಅಂದ್ರೆ ರೌಂಡ್ ಟೇಬಲ್ ಕಾನ್ಫರೆನ್ಸ್. ಅವ್ರು ಕೂತಿರುವಂತಹ ಸಭೆ ಒಂದು ವೃತ್ತಾಕಾರದಲ್ಲಿರುವುದರಿಂದ ಅದನ್ನ ಮೊದಲ ದುಂಡು ಮೇಜಿನ ಸಮಾವೇಶ, ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಂತ ನಾವು ಅದನ್ನ ಕರಿತೇವೆ. ಇದರಲ್ಲಿ ಏನೆಲ್ಲ ಅಂಶಗಳಿತ್ತು ನೋಡಿ. ಇದು ಯಶಸ್ವಿ ಆಯ್ತಾ ಫಸ್ಟ್ ರೌಂಡ್ ಟೇಬಲ್ ಕಾನ್ಫರೆನ್ಸ್? ನೋಡಿ, ಈ ಸಮಾವೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಅಸ್ಪೃಶ್ಯ ಸಮುದಾಯವನ್ನ ಪ್ರತ್ಯೇಕವಾಗಿ ಪ್ರತಿನಿಧಿಸುವಂತ ಅವಕಾಶವನ್ನ ನೀಡಲಾಗಿತ್ತು. ನೋಡಿ, ಇಲ್ಲಿ ಭಾರತೀಯರನ್ನ ಹೇಗಾದ್ರೂ ಮಾಡಿ ಚಿತ್ರ ವಿಚಿತ್ರ ಮಾಡ್ಬೇಕು ಅನ್ನೋದು ಬ್ರಿಟಿಷರ ಒಂದು ನಿಲುವು. ಒಂದು ಇಲ್ಲಿ ಜಾತಿ ವ್ಯವಸ್ಥೆಯ ಬೀಜವನ್ನ ಬಿತ್ತಾ ಇದ್ದಾರೆ, ಒಂದು ಮತೀಯ ಧರ್ಮದ ಒಂದು ಬೀಜವನ್ನ ಬಿತ್ತಾ ಇದ್ದಾರೆ ಬ್ರಿಟಿಷರು. ಸೊ ಈ ಸಂದರ್ಭದಲ್ಲಿ ಈ ಸಮಾವೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಚರ್ಚೆಯಾದಂತಹ ವಿಷಯ ಏನಪ್ಪಾ ಅಂದ್ರೆ, ಅಸ್ಪೃಶ್ಯರಿಗೆ ಪ್ರತ್ಯೇಕವಾಗಿ ಮತ ಚಲಾಯಿಸುವಂತಹ ಅಥವಾ ಪ್ರತ್ಯೇಕವಾಗಿ ಪ್ರತಿನಿಧಿಸುವಂತಹ ಅವಕಾಶವನ್ನ ನೀಡಲಾಗಿತ್ತು. ಸೊ ಕಾಂಗ್ರೆಸ್ ಮತ್ತು ಗಾಂಧೀಜಿ ಈ ಸಮಾವೇಶದಲ್ಲಿ ಭಾಗವಹಿಸಲು ನಿರಾಕಾರ ಮಾಡಿದ್ರು. ಯಾಕಂದ್ರೆ ಈ ಸಮಾವೇಶ ಕೇವಲ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂತಹ ಕ್ಷೇತ್ರಗಳು ಅಥವಾ ಪ್ರತ್ಯೇಕವಾದಂತಹ ಪ್ರಾತಿನಿಧ್ಯ ನೀಡಿದ್ರೆ ಇನ್ನುಳಿದಂತಹ ವರ್ಗದವರು ಏನ್ ಮಾಡ್ತಾರೆ, ಅವರೂ ಕೂಡ ಬೇಡಿಕೆ ಬೇಕು ಅಂತಹ ಒಂದು ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಸೊ ಅಂತಹ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತೆ ಗಾಂಧೀಜಿ ಈ ಸಭೆಯಲ್ಲಿ ಭಾಗವಹಿಸುವುದನ್ನ ನಿರಾಕಾರ ಮಾಡ್ತಾರೆ. ಸೊ ಈ ಸಮಾವೇಶದಲ್ಲಿ ಯಾರ್ಯಾರು ಭಾಗವಹಿಸಿದ್ರು ಅಂದ್ರೆ, ಇಲ್ಲಿ ಕಾಣಿಸ್ಕೊಳ್ಳುವಂತಹ ಮೊದಲ ವ್ಯಕ್ತಿ ಸಂವಿಧಾನ ಶಿಲ್ಪಿ ಅಂತ ಕರ್ಸ್ಕೊಳ್ಳುವಂತವರು ಡಾಕ್ಟರ್ BR ಅಂಬೇಡ್ಕರ್, AR ಜಯಕರ್, ತೇಜ್ ಬಹದ್ದೂರ್ ಸಫ್ರು, ಮೊಹಮ್ಮದ್ ಆಲಿ ಜಿನ್ನಾ ಮುಂತಾದವರು ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಸಮಾವೇಶದಲ್ಲಿ ಭಾಗಿಯಾಗ್ತಾರೆ. ಗಾಂಧೀಜಿ ಮತ್ತು ಕಾಂಗ್ರೆಸ್ ಪಕ್ಷ ಇದರಲ್ಲಿ ಭಾಗಿಯಾಗೋದಿಲ್ಲ. ಸೊ ಡಾಮಿನಿಯನ್ ಸ್ಟೇಟಸ್, ಜವಾಬ್ದಾರಿಯುತ ಸರ್ಕಾರ ಮತ್ತು ಮತೀಯ ಪ್ರಾತಿನಿಧ್ಯಗಳನ್ನ ಕುರಿತಂತೆ ಇಲ್ಲಿ ಸಮ್ಮತಿಸಲಾಗಿತ್ತು. ಮೊದಲನೆಯ ಒಂದು ಅಂಶ ಈ ಸಮಾವೇಶದಲ್ಲಿ ಅಸ್ಪೃಶ್ಯರ ಸಮುದಾಯಕ್ಕೆ ಸಂಬಂಧಪಟ್ಟಂತದ್ದು. ಅಸ್ಪೃಶ್ಯರು ಸ್ಪೃಶ್ಯರು ಅಂತ ಹೇಳಿದೆ ನಾನು. ಅಸ್ಪೃಶ್ಯರು ಅಂದ್ರೆ 5ನೇ ವರ್ಗಕ್ಕೆ ಸೇರಿದಂತವ್ರು, ಅಂದ್ರೆ ತುಂಬಾ ಕೆಳವರ್ಗಕ್ಕೆ ಸೇರಿದಂತವ್ರು ಅಂತ ಕರಿತೇವೆ. ಆ ಅಸ್ಪೃಶ್ಯ ಸಮುದಾಯಕ್ಕೆ ಪ್ರತ್ಯೇಕವಾಗಿ ಪ್ರತಿನಿಧಿಸುವಂತ ಅವಕಾಶವನ್ನ ಮೊದಲ ಬಾರಿಗೆ ಇಲ್ಲಿ ಪ್ರಸ್ತಾಪ ಮಾಡಲಾಗಿತ್ತು. ಎರಡನೇದು ಡಾಮಿನಿಯನ್ ಸ್ಟೇಟಸ್. ನಾನು ಹೇಳಿದೆ ಪ್ರಬಲವಾದಂತ ಸರ್ಕಾರ ಮತ್ತು ಜವಾಬ್ದಾರಿಯುತವಾದಂತ ಸರ್ಕಾರ, ಜೊತೆಗೆ ಮತೀಯ ಮೀನ್ಸ್ ಧರ್ಮದ ಆಧಾರದ ಮೇಲೆ ಪ್ರಾತಿನಿಧ್ಯಗಳನ್ನ ಇಲ್ಲಿ ಸಮ್ಮತಿಸಲಾಗುತ್ತೆ. ಧರ್ಮದ ಆಧಾರದ ಮೇಲೆ ಪ್ರತಿನಿಧಿಗಳು ಯಾವ ರೀತಿಯಾಗಿ ಭಾಗಿಯಾಗಬೇಕು ಅನ್ನೋದರ ವಿಷಯ ಇಲ್ಲಿ ಪ್ರಸ್ತಾಪ ಆಯಿತು. ಆದರೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸದ ಕಾರಣ ಮೊದಲ ದುಂಡು ಮೇಜಿನ ಪರಿಷತ್ ಸಂಪೂರ್ಣವಾಗಿ ವಿಫಲ ಆಗುತ್ತೆ. ಯಾಕೆ? ಇಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಜಾಯಿನ್ ಆಗ್ಬೇಕು, ಸೇರ್ಬೇಕಾಗಿತ್ತು. ಮತ್ತೊಂದು ಮಹಾತ್ಮ ಗಾಂಧೀಜಿ ಅದರಲ್ಲಿ ಭಾಗವಹಿಸಬೇಕಾಗಿತ್ತು. ಈ ಉದ್ದೇಶದಿಂದ ಈ ಮೊದಲ ದುಂಡು ಮೇಜಿನ ಪರಿಷತ್ ಸಂಪೂರ್ಣವಾಗಿ ವಿಫಲ ಆಗುತ್ತೆ 1930ರಲ್ಲಿ. ನೆಕ್ಸ್ಟ್ ಏನಾಯ್ತು? ಒಪ್ಪಂದದ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷವು ಸವಿನಯ ಕಾನೂನು ಭಂಗ ಚಳವಳಿಯನ್ನ ನಿಲ್ಲಿಸಿ ಎರಡನೆಯ ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸಲು ನಿರ್ಧರಿಸಿತು. ಇವಾಗ ಎಲ್ಲಾ ಕಡೆನೂ ಕೂಡ ಭಾರತಾದ್ಯಂತ ಮೂಲೆ ಮೂಲೆಯಲ್ಲೂ ಕೂಡ ಕಾನೂನು ಭಂಗ ಚಳವಳಿ ನಡೀತಾ ಇದೆ. ಸೊ ಮೊದಲ ದುಂಡು ಮೇಜಿನ ಪರಿಷತ್ತು ಲಂಡನ್ ನಲ್ಲಿ ನಡೀತಾ ಇದೆ. ಸೊ ಅದು ಸಂಪೂರ್ಣವಾಗಿ ಯಶಸ್ವಿ ಆಗೋದಿಲ್ಲ. ಯಾಕೆ ಅಂದ್ರೆ ಅಲ್ಲಿ ಗಾಂಧೀಜಿ ಭಾಗವಹಿಸಿಲ್ಲ ಮತ್ತು ಕಾಂಗ್ರೆಸ್ ಪಕ್ಷದವರು ಸೇರಿಲ್ಲ. ಸೊ ಈ ಉದ್ದೇಶದ ಫಲವಾಗಿ ಲಂಡನ್ ಸರ್ಕಾರ ಮತ್ತೆ ಇವರಿಗೆ ಮನವಿಯನ್ನ ಇಡುತ್ತೆ. ಸೊ ನೀವು ಎರಡನೇ ದುಂಡು ಮೇಜಿನ ಸಮಯದಲ್ಲಿ ಭಾಗವಹಿಸಬೇಕು ಅಂತ ತಿಳಿಸುತ್ತೆ. ಸೊ ಇದರ ಪರಿಣಾಮವಾಗಿ ಕಾಂಗ್ರೆಸ್ ಪಕ್ಷ ಸವಿನಯ ಕಾನೂನು ಭಂಗ ಚಳುವಳಿಯನ್ನ ನಿಲ್ಲಿಸಿ ಎರಡನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸಲು ನಿರ್ಧರಿಸಿತು. ನೋಡಿ, ದುಂಡು ಮೇಜಿನ ಸಮಾವೇಶದ ಉದ್ದೇಶವನ್ನ ಯಶಸ್ವಿಗೊಳಿಸುವ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್, ಗಾಂಧೀಜಿಯನ್ನ ಹೇಗಾದ್ರೂ ಮಾಡಿ ಮನವೊಲಿಸಬೇಕು ಅಂತ ಹೇಳಿ ಬ್ರಿಟನ್ ಸರ್ಕಾರ ಲಾರ್ಡ್ ಇರ್ವಿನ್
ಅನ್ನೋನನ್ನ ಭಾರತಕ್ಕೆ ಕಳಿಸುತ್ತೆ. ಗಾಂಧೀಜಿ ಜೊತೆ ಸಂಧಾನವನ್ನ ಮಾಡಿಕೊಂಡು ಅವರನ್ನ ಈ ಒಂದು ಸಭೆಗೆ ಆಹ್ವಾನಿಸಿ ಅಂತ ಕಳಿಸುತ್ತೆ. ಗಾಂಧಿ ಮತ್ತು ಇರ್ವಿನ್ ನಡುವೆ ಒಪ್ಪಂದ ಆಗುತ್ತೆ. ಅದು ಮಾರ್ಚ್ 1, 1931 ಆ ಒಪ್ಪಂದವೇ ಇತಿಹಾಸದಲ್ಲಿ ಗಾಂಧಿ ಇರ್ವಿನ್ ಒಪ್ಪಂದ, ಗಾಂಧಿ ಇರ್ವಿನ್ ಪ್ಯಾಕ್ಟ್ ಅಂತ ಕರಿತೇವೆ. ಇದನ್ನ ಗಾಂಧಿ ಇರ್ವಿನ್ ಒಪ್ಪಂದ ಅಂತಾನೂ ಕೂಡ ಕರಿತೇವೆ. ಇರ್ವಿನ್ ಗಾಂಧಿಯ ಸಂಧಾನವನ್ನ ಮಾಡ್ತಾರೆ, ಜೊತೆಗೆ ಗಾಂಧೀಜಿಯನ್ನ 2ನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸೋಕೆ ಅವಕಾಶನೂ ಕೂಡ ಇಲ್ಲಿ ಸಿಗುತ್ತೆ. ನೋಡಿ ಏನಾಗುತ್ತೆ, ಇಲ್ಲಿ ಕಾಣ್ತಾ ಇರುವಂತದ್ದು ಗಾಂಧಿ ಇರ್ವಿನ್. 2ನೇ ದುಂಡು ಮೇಜಿನ ಸಮಾವೇಶ 1931, 1ನೇ ದುಂಡು ಮೇಜಿನ ಸಮಾವೇಶ 1930, ಸೆಕೆಂಡ್ ರೌಂಡ್ ಟೇಬಲ್ ಕಾನ್ಫರೆನ್ಸ್ 1931, 2ನೇ ದುಂಡು ಮೇಜಿನ ಸಮಾವೇಶ 1931. 2ನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸಿದ ಭಾರತೀಯ ನಾಯಕರು ಗಾಂಧೀಜಿ ಮತ್ತು ಡಾಕ್ಟರ್ BR ಅಂಬೇಡ್ಕರ್. ರಾಷ್ಟ್ರೀಯ ಪಕ್ಷದ ನಾಯಕರು ಕೂಡ ಇದ್ದಾರೆ, ಆದ್ರೆ ಮಹಾನ್ ನಾಯಕರು ಅಂತ ಹೇಳೋದಾದ್ರೆ ಗಾಂಧೀಜಿ ಮತ್ತೆ ಡಾಕ್ಟರ್ BR ಅಂಬೇಡ್ಕರ್. 2ನೇ ಸಮಾವೇಶದಲ್ಲಿ ಅಂಬೇಡ್ಕರ್ ಅವರು ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ನೀಡುವ ಪ್ರಸ್ತಾಪ ಮುಂದಿಟ್ರು. ಸೊ ಈ ಪ್ರಸ್ತಾಪವನ್ನ ಗಾಂಧೀಜಿ ಒಪ್ಪಲಿಲ್ಲ. ಸೊ ಏನಾಯ್ತು, ಗಾಂಧೀಜಿ ಅವರ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಗೆ ಸ್ವಾತಂತ್ರ್ಯ ಬೇಕು, ನಮ್ಗೆ ಸಂಪೂರ್ಣ ಸ್ವರಾಜ್ಯ ಬೇಕು ಅನ್ನೋ ಕಾನ್ಸೆಪ್ಟ್ ಇತ್ತು. ಬಟ್ ಅಂಬೇಡ್ಕರ್ ಅವರು ಮೊದಲ ಬೇಡಿಕೆ ಏನಿಟ್ರು ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳು, ಪ್ರತ್ಯೇಕವಾಗಿ ಮತಕ್ಷೇತ್ರಗಳು, ಹಿಂದುಳಿದಂತಹ ವರ್ಗ ಅವರಿಗೆ ಪ್ರತ್ಯೇಕವಾದಂತಹ ಮತಗಟ್ಟೆಯನ್ನ ಕೊಟ್ಟು ಮತಕ್ಷೇತ್ರಗಳಲ್ಲಿ ಅವರಿಗೆ ಭಾಗವಹಿಸಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ಈ ಒಂದು ಪ್ರಸ್ತಾವನೆಯನ್ನ ಮುಂದೆ ಇಟ್ರು. ಇದು ಏನಾಯ್ತು ನೋಡಿ, ಇದರಿಂದ ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಸ್ವಲ್ಪ ತಾತ್ವಿಕ ಭಿನ್ನಾಭಿಪ್ರಾಯ ಬಂತು. ಯಾವಾಗ ಅಂಬೇಡ್ಕರ್ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನ ಕೊಡ್ಬೇಕು ಅಂತ ಹೇಳ್ತಾರೋ ಇದು ಗಾಂಧೀಜಿಗೆ ಸರಿ ಆಗ್ಲಿಲ್ಲ. ಸೊ ಇದರಿಂದಾಗಿ 2ನೇ ಸಮಾವೇಶವು ಕೂಡ ಯಾವುದೇ ತೀರ್ಮಾನ ಇಲ್ಲದೆ ಮುಕ್ತಾಯಗೊಳ್ತು. ಅಂದ್ರೆ 2ನೇ ಸಮಾವೇಶದಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಪರಿಣಾಮಗಳು ಆಗ್ಲಿಲ್ಲ. ಸೊ ಆದರೆ ಬ್ರಿಟಿಷ್ ಸರ್ಕಾರ ಅಂಬೇಡ್ಕರ್ ಏನ್ ಹೇಳಿದಾರೋ ಇದೇ ಒಂದು ಚಾನ್ಸ್ ಅವರಿಗೆ, ಏನೋ ಒಂದು ಸಂದರ್ಭ ಬ್ರಿಟಿಷ್ ಮತ್ತು ಅಂಬೇಡ್ಕರ್ ನಡುವೆ ಅಂಬೇಡ್ಕರ್ ಮತ್ತು ಗಾಂಧೀಜಿ ನಡುವೆ ಒಡಕನ್ನ ಉಂಟು ಮಾಡ್ಬೇಕಾದ್ರೆ ಅವ್ರಿಗೆ ಇದೊಂದು ಸರಿಯಾದಂತಹ ಸಂದರ್ಭ ಆಗಿತ್ತು. ಸೊ ಆ ಒಂದು ಉದ್ದೇಶದಿಂದ ಬ್ರಿಟನ್ ಸರ್ಕಾರ ಅಸ್ಪೃಶ್ಯರನ್ನ ಪ್ರತ್ಯೇಕ ಮತಕ್ಷೇತ್ರವಾಗಿ ಪರಿಣಮಿಸುವುದಾಗಿ ಘೋಷಿಸಿ ಮತೀಯ ಮಸೂದೆಗೆ 1932ರಲ್ಲಿ ಅವಕಾಶ ಮಾಡೇ ಕೊಟ್ಬಿಡ್ತು. ಅಸ್ಪೃಶ್ಯರು ಪ್ರತ್ಯೇಕವಾಗಿ ಮತಕ್ಷೇತ್ರಗಳಿಗೆ ಅವರು ಭಾಗವಹಿಸೋಕೆ ಅವಕಾಶ ಸಿಕ್ತು. ಇದರಿಂದ ಮತ್ತಷ್ಟು ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಇಲ್ಲಿ ಭಿನ್ನಾಭಿಪ್ರಾಯ ಪ್ರಾರಂಭವಾಯಿತು. ಮುಂದೆ ಏನಾಯ್ತು ಹಾಗಾದ್ರೆ ನೋಡಿ, ಗಾಂಧೀಜಿ ಮತ್ತು ಅಂಬೇಡ್ಕರ್ ನಡುವೆ ಯಾವಾಗ ಭಿನ್ನಾಭಿಪ್ರಾಯ ಆಗುತ್ತೋ ಕೊನೆಗೆ ಅಂತಿಮವಾಗಿ ಇವರಲ್ಲೇ ಸಂಧಾನ ಮಾಡ್ಕೋಬೇಕು ಅಂತ ಹೇಳಿ ಒಂದು ಪೂನಾ ಒಪ್ಪಂದದ ಪ್ರಕಾರ ಗಾಂಧೀಜಿ ಮತ್ತೆ ಈ ಅಂಬೇಡ್ಕರ್ ನಡುವೆ ಪೂನಾ ಒಪ್ಪಂದ ಆಗುತ್ತೆ. ಅದರ ಪ್ರಕಾರ ಏನಾಗುತ್ತೆ ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕ ಮತಕ್ಷೇತ್ರದ ಬದಲಾಗಿ ಸಾಮಾನ್ಯ ಮತಕ್ಷೇತ್ರಗಳಲ್ಲಿಯೇ ಕೆಲವು ಕ್ಷೇತ್ರಗಳನ್ನ ಮೀಸಲಾಗಿಡುವಂತದ್ದು. ನೋಡಿ ಎಷ್ಟೊಂದು ಪ್ರಾಮುಖ್ಯತೆಯನ್ನ ಪಡ್ಕೊಳ್ತು ಅಂದ್ರೆ ಅಸ್ಪೃಶ್ಯರಿಗೆ ಪ್ರತ್ಯೇಕವಾಗಿ ಮತಕ್ಷೇತ್ರ ಕೊಡೋದು ಬೇಡ, ಏನು ಸಾಮಾನ್ಯ ಕ್ಷೇತ್ರ ಇದೆಯೋ ಅಂದ್ರೆ ಎಲ್ಲರೂ ಏನು ಸ್ಪರ್ಧೆ ಮಾಡ್ತಾರೋ ಅದರಲ್ಲಿ ಕೆಲವೊಂದು ರಿಸರ್ವೇಶನ್, ಕೆಲವೊಂದು ಮೀಸಲಾತಿಗಳನ್ನ ಅಸ್ಪೃಶ್ಯತರಿಗೆ ಕೊಡುವಂತದ್ದು. ಇವತ್ತೂ ಕೂಡ ಚುನಾವಣೆ ನಡೆದ್ರೆ ಆ ಮತಗಟ್ಟೆಯಲ್ಲಿ ಈ ಮೀಸಲಾತಿಯು ಕೂಡ ಅಸ್ಪೃಶ್ಯರಿಗೆ ಪ್ರತ್ಯೇಕವಾದಂತಹ ಮೀಸಲಾತಿ ಇವತ್ತಿರೋದನ್ನ ನಾವಲ್ಲಿ ನೋಡ್ತಾ ಇದ್ದೇವೆ. ಸೊ ಸಾಮಾನ್ಯ ಮತಕ್ಷೇತ್ರಗಳಲ್ಲಿಯೇ ಕೆಲವು ಮತಕ್ಷೇತ್ರಗಳನ್ನ ಅವ್ರಿಗೆ ಬಿಟ್ಕೊಡೋದ್ರ ಮುಖಾಂತರ ಇವರಿಬ್ಬರ ಒಂದು ಸಂಧಾನ ಇಲ್ಲಿ ಬಗೆಹರಿತು ಅನ್ನೋದನ್ನ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟ್ ಏನಾಯ್ತು, 2ನೇ ದುಂಡು ಮೇಜಿನ ಸಮ್ಮೇಳನವು ಮುಗಿತು. 3ನೇ ದುಂಡು ಮೇಜಿನ ಸಮಾವೇಶ 1932ರಲ್ಲೇ ಮತ್ತೊಂದು ದುಂಡು ಮೇಜಿನ ಸಮಾವೇಶ ಇಲ್ಲಿ ಪ್ರಾರಂಭ ಆಯಿತು. ಬ್ರಿಟಿಷ್ ಸರ್ಕಾರವು ಕೇಂದ್ರದಲ್ಲಿ ಒಕ್ಕೂಟ ಸ್ವರೂಪದ ಸರ್ಕಾರ, ನೋಡಿ ರಾಜ್ಯಗಳಲ್ಲಿ ಪ್ರಾಂತೀಯ ಸರ್ಕಾರಗಳನ್ನ ರಚಿಸಲು ಸೂಚಿಸುವ ಹಿನ್ನೆಲೆಯಲ್ಲಿ 1932ರಲ್ಲಿ 3ನೇ ದುಂಡು ಮೇಜಿನ ಸಮಾವೇಶವನ್ನ ಕೈಗೊಳ್ತು. ಒಕ್ಕೂಟ ಸ್ವರೂಪ ಸರ್ಕಾರ ಅಂದ್ರೆ ಏನಪ್ಪಾ ಅಂದ್ರೆ ಯಾವುದೇ ಒಂದು ಪಕ್ಷ ಬಹುಮತವನ್ನ ಪಡ್ಕೊಳ್ಳಿಲ್ಲ ಅಂದ್ರೆ ಮತ್ತೆ ವಿರೋಧ ಪಕ್ಷಗಳ ಸಹಾಯವನ್ನ ಪಡ್ಕೊಂಡು ಸರ್ಕಾರವನ್ನ ರಚನೆ ಮಾಡ್ಕೊಳ್ಳುವಂಥದ್ದು. ಇವತ್ತು ನಮ್ಮ ಭಾರತ ದೇಶದಲ್ಲೂ ಕೂಡ ಅದೇ ಇದೆ. ಸೊ ರಾಜ್ಯಗಳಲ್ಲಿ ಪ್ರಾಂತೀಯ ಮೀನ್ಸ್ ಪ್ರಾಂತ್ಯಗಳು, ಆಯಾ ಪ್ರಾಂತ್ಯಕ್ಕೆ ಸಂಬಂಧಪಟ್ಟಂತಹ ಸರ್ಕಾರಗಳನ್ನ ರಚನೆ ಮಾಡ್ಕೊಳ್ಳೋಕೆ ಅವಕಾಶವನ್ನ ಕೊಡ್ತೇವೆ ಅಂತ ಹೇಳಿ 3ನೇ ದುಂಡು ಮೇಜಿನ ಸಮಾವೇಶವನ್ನ ಕೈಗೊಂಡ್ರು. ಇಲ್ಲಿ ಯಾವುದೇ ದುಂಡು ಮೇಜಿನ ಸಮಾವೇಶವನ್ನ ಕೈಗೊಂಡ್ರೂ ಕೂಡ ಈ 3 ದುಂಡು ಮೇಜಿನ ಸಮಾವೇಶದಲ್ಲೂ ಕೂಡ ಭಾರತಕ್ಕೆ ಪೂರ್ಣ ಸ್ವಾತಂತ್ರ್ಯವನ್ನ ಕೊಡ್ತೀವಿ ಅಂತ ಬ್ರಿಟಿಷರು ಎಲ್ಲೂ ಕೂಡ ಹೇಳ್ತಿಲ್ಲ. ಸೊ ನಮ್ಗೆ ಬೇಕಾಗಿರೋದೇನು, ಪೂರ್ಣ ಸ್ವರಾಜ್ಯ, ಪೂರ್ಣ ಸ್ವಾತಂತ್ರ್ಯ. ಸೊ ನೋಡಿ ಏನಾಯ್ತು,
ಬ್ರಿಟಿಷ್ ಸರ್ಕಾರದ ಒಕ್ಕೂಟ ಸರ್ಕಾರ ಮತ್ತು ಪ್ರಾಂತೀಯ ಸರ್ಕಾರಗಳ ಪ್ರಸ್ತಾಪವನ್ನ ಧಿಕ್ಕರಿಸಿ ಕಾಂಗ್ರೆಸ್ ಸಮಾವೇಶದಲ್ಲಿ ಭಾಗವಹಿಸಲಿಲ್ಲ. ನಮ್ಗೆ ಒಕ್ಕೂಟ ಸರ್ಕಾರ ಬೇಡ, ನಾವು ವಿರೋಧ ಪಕ್ಷಗಳನ್ನ ತಗೊಂಡು ಸರ್ಕಾರ ರಚನೆ ಮಾಡ್ಕೊಳ್ಳೋದು ಬೇಡ, ಪ್ರಾಂತೀಯ ಸರ್ಕಾರಗಳನ್ನ ರಚನೆ ಮಾಡ್ಕೊಳ್ಳೋದು ಬೇಡ, ನಮ್ಗೆ ಬೇಕಾಗಿರೋದೇನು ಪೂರ್ಣ ಸ್ವರಾಜ್ಯ, ಪೂರ್ಣ ಸ್ವಾತಂತ್ರ್ಯ ಬೇಕು ಅಂತ ಹೇಳಿ ಕಾಂಗ್ರೆಸ್ ಪಕ್ಷ ಈ 3ನೇ ದುಂಡು ಮೇಜಿನ ಸಮಾವೇಶದಲ್ಲಿ ಭಾಗವಹಿಸಲಿಲ್ಲ. ಸೊ ಅದರಿಂದ 3ನೇ ದುಂಡು ಮೇಜಿನ ಸಮಾವೇಶ ಎಲ್ಲಿಗೋಯ್ತು? ಸೊ ಇದರ ಪರಿಣಾಮ ಏನಾಯ್ತು ನೋಡಿ. ದುಂಡು ಮೇಜಿನ ಸಮಾವೇಶಗಳ ನಡೆದಿದ್ದರ ಪರಿಣಾಮ 3 ದುಂಡು ಮೇಜಿನ ಸಮಾವೇಶಗಳು ಕೂಡ ಯಾವುದೇ ರೀತಿಯಾದಂತಹ ಒಂದು ಮುಂದೆ ಸಹಾಯವನ್ನ ಮಾಡಲಿಲ್ಲ. ಸೊ ಆದ್ರೆ ಭಾರತೀಯರಿಗೆ ಎಲ್ಲ ಒಂದು ಕಡೆ ಇದು ಬೆನಿಫಿಟ್ಸ್, ಉಪಯೋಗ ಆಯ್ತು ಅಂತ ಹೇಳ್ಬೋದು. ಹೇಗಪ್ಪ ಅಂದ್ರೆ, ಮೊದಲನೇದು, ಬ್ರಿಟಿಷ್ ಸರ್ಕಾರವು 1935ರ ಭಾರತ ಸರ್ಕಾರ ಶಾಸನವನ್ನ ಜಾರಿಗೊಳಿಸಿತು. ನೋಡಿ, ಬ್ರಿಟನ್ ಸರ್ಕಾರ 1935ರಲ್ಲಿ ಭಾರತ ಸರ್ಕಾರ ಶಾಸನ, ನಿಮ್ಗೆ ಆದಂತಹ ಒಂದು ಶಾಸನವನ್ನ ಕೊಡ್ತಾ ಇದ್ದೇವೆ, ಅದನ್ನ ರಚನೆ ಮಾಡ್ಕೊಳ್ಳಿ ಅಂತ ಜಾರಿಗೊಳಿಸ್ತು. ಎರಡನೇದು, 1935ರ ಶಾಸನವು ಒಕ್ಕೂಟ ರಚನೆ ಮತ್ತು ಪ್ರಾಂತೀಯ ಸ್ವಾಯತ್ತತೆ ಅವಕಾಶಗಳನ್ನ ಕಲ್ಪಿಸಿಕೊಡಲಾಯಿತು. ಒಕ್ಕೂಟ ನೀವು ರಚನೆ ಮಾಡ್ಕೋಬಹುದು. ಒಕ್ಕೂಟ ಸರ್ಕಾರ ಅಂತಂದ್ರೆ ಗೊತ್ತಲ್ಲ, ಯಾವುದೇ ಒಂದು ಪಕ್ಷ ಅಂದ್ರೆ ಅದು ಬಹುಮತವನ್ನ ಪಡ್ಕೋಬೇಕು ಅಂತಂದ್ರೆ ವಿರೋಧ ಪಕ್ಷಗಳ ಸಹಾಯದಿಂದ ಸರ್ಕಾರವನ್ನ ರಚನೆ ಮಾಡ್ಕೊಳ್ಳುವಂತದ್ದು. ಜೊತೆಗೆ ಪ್ರಾಂತೀಯ ಸ್ವಾಯತ್ತ ಅಂತಂದ್ರೆ ತಾವು ಓನ್ ಇಂಡಿಪೆಂಡೆಂಟ್, ಸ್ವತಂತ್ರವಾಗಿ ತಮ್ಮದೇ ಆದಂತಹ ಒಂದು ಸರ್ಕಾರವನ್ನು ರಚನೆ ಮಾಡೋಕೆ ಅವಕಾಶವನ್ನ ಮಾಡಿಕೊಡ್ತು. ಮೂರನೇದಾಗಿ, ಭಾರತೀಯರಿಗೆ ರಾಜಕೀಯ ಹಕ್ಕುಗಳು ದೊರೆತವು. ನೋಡಿ, ರಾಜಕೀಯ ಹಕ್ಕುಗಳು ಅಂದ್ರೆ ಅವ್ರಿಗೆ ಭಾಗವಹಿಸಕ್ಕೆ ಅವಕಾಶ ಇತ್ತು. ಏನು ಮೂಲಭೂತ ಹಕ್ಕುಗಳನ್ನ ಕೇಳಿದ್ರು ಅಂತಹ ಮೂಲಭೂತ ಹಕ್ಕುಗಳಿಗೆ ಅವಕಾಶ ಇಲ್ಲಿ ದೊರೆಯಿತು. ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ಚುನಾವಣೆಯಲ್ಲಿ ಸ್ಪರ್ಧಿಸ್ತು. ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ಎರಡೂ ಕೂಡ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ. ಕಾಂಗ್ರೆಸ್ ಬಹುಮತ ಪಡೆದು ಒಕ್ಕೂಟ ಸರ್ಕಾರ ರಚಿಸಿತು. ಇದು ಬಹುಮತವನ್ನ ಪಡ್ಕೊಂಡು ಕಾಂಗ್ರೆಸ್ ಒಂದು ದೊಡ್ಡ ಒಂದು ಸರ್ಕಾರವನ್ನ ರಚನೆ ಮಾಡ್ಕೊಳ್ಳುತ್ತೆ. ಕಾಂಗ್ರೆಸ್ ಪಕ್ಷ ಆವಾಗ ಅಂದ್ರೆ ಗಾಂಧೀಜಿಯ ಕಾಲದಲ್ಲಿ ಇದ್ದಂತಹ ಒಂದು ದೊಡ್ಡ ಪಕ್ಷ. ಈ ಕಾಂಗ್ರೆಸ್ ಪಕ್ಷ ಸಾಕಷ್ಟು ಸ್ವಾತಂತ್ರ್ಯ ಹೋರಾಟಕ್ಕೆ ಹೆಸರನ್ನ ಪಡ್ಕೊಳ್ತು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಈ ವೇಳೆಗೆ 2ನೇ ಮಹಾಯುದ್ಧ ಆರಂಭಗೊಂಡಾಗ ನೋಡಿ, ಇದೇ ಸಂದರ್ಭದಲ್ಲಿ ಭಾರತದಲ್ಲಿ ಎಲ್ಲಾ ಕಡೆ ಸ್ವಾತಂತ್ರ್ಯದ ಹೋರಾಟಗಳು, ಸರ್ಕಾರದ ರಚನೆಗಳ ಅವಕಾಶ ಆಗ್ತಾ ಇದೆ. ಈ ಸಂದರ್ಭದಲ್ಲಿ 2ನೇ ಮಹಾಯುದ್ಧ ಪ್ರಾರಂಭವಾಗುತ್ತೆ. ಸೊ 2ನೇ ಮಹಾಯುದ್ಧ ಪ್ರಾರಂಭವಾದಾಗ ಏನಾಯ್ತು ನೋಡಿ, ವೈಸರಾಯ್ ಏಕಪಕ್ಷೀಯವಾಗಿ ಭಾರತದ ಪರವಾಗಿ ಜರ್ಮನಿಯ ವಿರುದ್ಧ ಯುದ್ಧ ಘೋಷಿಸಿದನು. ಭಾರತಕ್ಕೆ ವೈಸರಾಗಿ ಬಂದಂತವನ್ ಏನ್ ಮಾಡ್ದ, ಸೊ ಭಾರತದ ಪರವಾಗಿ ಜರ್ಮನಿಯ ವಿರುದ್ಧವಾಗಿ ಅಂದ್ರೆ ಭಾರತೀಯರನ್ನ ಎತ್ತಿ ಕಟ್ಟಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಜರ್ಮನಿಯ ವಿರುದ್ಧವಾಗಿ ಯುದ್ಧ ಘೋಷಣೆ ಮಾಡ್ತಾನೆ. ಭಾರತೀಯರು ಕೂಡ, ನೀವು ಕೂಡ ನಮ್ಮ ಜೊತೆ ಸ್ಪರ್ಧೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಈ ಯುದ್ಧ ಪ್ರಾರಂಭವಾಗುತ್ತೆ. ಇದನ್ನ ಪ್ರತಿಭಟಿಸಿ ಕಾಂಗ್ರೆಸ್ ಪಕ್ಷ ಮಂತ್ರಿಮಂಡಲದಿಂದ ಹೊರ ಬಂದ್ಬಿಡುತ್ತೆ. ಇಲ್ಲ, ನಾವು 2ನೇ ಮಹಾಯುದ್ಧದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಭಾಗವಹಿಸೋದಿಲ್ಲ ಅನ್ನೋದು ಕಾಂಗ್ರೆಸ್ ಪಕ್ಷಗಳ ನಿಲುವಾಗುತ್ತೆ. ಸೊ ಕಾಂಗ್ರೆಸ್ ಪಕ್ಷದವರು ಈ ಒಂದು ಪಕ್ಷವನ್ನ ಬಿಟ್ಟು ಹೊರಗಡೆ ಬಂದ್ಬಿಡ್ತಾರೆ. ನೆಕ್ಸ್ಟ್ ಏನಾಯ್ತು, ವೈಸರಾಯನ ತೀರ್ಮಾನವನ್ನ ಖಂಡಿಸಿ ಗಾಂಧೀಜಿ ವೈಯಕ್ತಿಕವಾಗಿ ಸತ್ಯಾಗ್ರಹವನ್ನ ಸಾರ್ತಾರೆ. ಅಂದ್ರೆ ಯಾವುದೇ ಒಂದು ಅನುಮತಿ ಇಲ್ಲದೆ ಜರ್ಮನಿಯ ವಿರುದ್ಧ ಯುದ್ಧ ಘೋಷಣೆ ಮಾಡಿದರೆ ಭಾರತದ ಪರವಾಗಿ ನಿಂತು ಅಂದ್ರೆ ಭಾರತದಲ್ಲಿದ್ದಂತಹ ನಾಯಕರುಗಳ ಅನುಮತಿಯನ್ನ ಪಡ್ಕೋಬೇಕಾಗಿತ್ತು. ಸೊ ವೈಸರಾಯ್ ತನಗಿಷ್ಟವಾದಂತಹ ತೀರ್ಮಾನಗಳನ್ನ ತೆಗೆದುಕೊಂಡಂತಹ ಕಾರಣದಿಂದ ಗಾಂಧೀಜಿ ವೈಯಕ್ತಿಕವಾದಂತಹ ಒಂದು ಸತ್ಯಾಗ್ರಹವನ್ನ ಇಲ್ಲಿ ಏರ್ಪಾಡು ಮಾಡ್ತಾರೆ. ಆಗ ಭಾರತೀಯರನ್ನ ತೃಪ್ತಿಪಡಿಸುವಂತಹ ಉದ್ದೇಶಕ್ಕೋಸ್ಕರ ನೋಡಿ, ಭಾರತೀಯರನ್ನ ಹೇಗಾದ್ರೂ ಮಾಡಿ ಒಂದಲ್ಲ ಒಂದು ರೀತಿಯಲ್ಲಿ ಮನವೊಲಿಸುವಂತಹ ಉದ್ದೇಶಕ್ಕೋಸ್ಕರ ಸ್ಟಫರ್ಡ್ ಕ್ರಿಪ್ಸ್ ಕಾಣ್ತೀವಿ ನೋಡಿ ಇಲ್ಲಿ, ಸ್ಟಫರ್ಡ್ ಕ್ರಿಪ್ಸ್ ಅವರನ್ನ ಗಾಂಧೀಜಿಯನ್ನ ಹೇಗಾದ್ರೂ ಮಾಡಿ ಸಂಧಾನ ಮಾಡು ಅಂತ ಹೇಳಿ ಆ ಸ್ಟಫರ್ಡ್ ಕ್ರಿಪ್ಸ್ ಅನ್ನ ಭಾರತಕ್ಕೆ ಇಲ್ಲಿ ಕಳಿಸ್ಕೊಳ್ಳಲಾಗುತ್ತೆ. ಸ್ಟಫರ್ಡ್ ಕ್ರಿಪ್ಸ್ ಭಾರತಕ್ಕೆ ಬರ್ತಾನೆ. ಅವನೊಂದಷ್ಟು ಬೇಡಿಕೆಗಳನ್ನ ಅಥವಾ ಒಂದಷ್ಟು ಮಾಹಿತಿಗಳನ್ನ ತಗೊಂಡು ಭಾರತಕ್ಕೆ ಬರ್ತಾನೆ. ಆ ಮಾಹಿತಿಗಳು ಭಾರತದಲ್ಲಿ ನಡೀತಾ ಇದ್ದಂತಹ ಚಳುವಳಿಗಳನ್ನ ಸಂಧಾನ ಮಾಡುವ ಉದ್ದೇಶ ಹೊರತು ಭಾರತಕ್ಕೆ ಸ್ವಾತಂತ್ರ್ಯ ಕೊಡುವಂತಹ ಉದ್ದೇಶ ಆಗಿರ್ಲಿಲ್ಲ. ಹಾಗಾದ್ರೆ ಮುಂದೆ ಏನಾಯ್ತು, ಸ್ಟಫರ್ಡ್ ಕ್ರಿಪ್ಸ್ ನ ಆಯೋಗ ಭಾರತದಲ್ಲಿ ಯಾವ ವಿಷಯಗಳನ್ನ ಪ್ರಸ್ತಾಪನೆ ಮಾಡ್ತು ಅಂತ ನೋಡೋಣ. ಭಾರತದ ಇತಿಹಾಸದಲ್ಲಿ ಅತ್ಯಂತ ಮಹತ್ವವಾದಂತಹ ಮತ್ತೊಂದು ಘಟನೆ ಅಂತಂದ್ರೆ 1942ರ ಕ್ವಿಟ್ ಇಂಡಿಯಾ ಚಳುವಳಿ. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ನಮ್ಗೆ ಇನ್ನೇನು ಬೇಡ, ನೀವ್ ಯಾವುದೇ ಒಕ್ಕೂಟ ಸರ್ಕಾರ ರಚನೆ ಮಾಡ್ಕೊಟ್ರು ಬೇಡ, ಡಾಮಿನಿಯನ್ ಸ್ಟೇಟಸ್ ಮೀನ್ಸ್ ಆಧಿಪತ್ಯ ಸರ್ಕಾರವನ್ನು ಕೊಡೋದು ಬೇಡ,
ನಮ್ಗೇನ್ ಬೇಕು? ಪೂರ್ಣ ಸ್ವರಾಜ್ಯ ಬೇಕು. ನೀವು ಮೊದಲು ಏನ್ ಮಾಡ್ಬೇಕು? ಭಾರತವನ್ನು ಬಿಟ್ಟು ತೊಲಗಬೇಕು. ಸೊ 1942ರಲ್ಲಿ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳವಳಿ ಪ್ರಾರಂಭವಾಯಿತು. ನೋಡಿ, ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಎನ್ನುವುದು ಕ್ವಿಟ್ ಇಂಡಿಯಾ ಚಳುವಳಿಯ ಆಶಯವಾಗಿತ್ತು. ನೋಡಿ, ಸಾವಿರಾರು ಜನ ಗಾಂಧಿಯ ಅನ್ನುವ ಅನುಯಾಯಿಗಳು ಈ ಭಾರತ ಬಿಟ್ಟು ಚಳುವಳಿಯಲ್ಲಿ ಭಾಗವಹಿಸಿದ್ರು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. 1942ರಲ್ಲಿ ಆ ಸ್ಟ್ರಫರ್ಡ್ ಕ್ರಿಪ್ಸ್ ಆಯೋಗ ಭಾರತೀಯರ ಮುಂದಿಟ್ಟಂತಹ ಸಲಹೆಗಳು ಏನೇನು? ಏನಕ್ಕೆ ಸ್ಟಫರ್ಡ್ ಕ್ರಿಪ್ಸ್ ನ ಕಳಿಸಿದ್ರು? ಗಾಂಧೀಜಿಯನ್ನ ಸಂಧಾನ ಮಾಡ್ಬೇಕೀಗ. ಅವ್ರು ಸತ್ಯಾಗ್ರಹ ಕುತ್ಕೊಂಡಿದ್ದಾರೆ, ಅವ್ರ ಹೇಗಾದ್ರೂ ಮನವೊಲಿಸಿ ತಮ್ಮ ಕಡೆ ಎಳ್ಕೋಬೇಕು ಅನ್ನೋದು ಈ ಒಂದು ಸ್ಟಫರ್ಡ್ ಕ್ರಿಪ್ಸ್ ನ ಸಲಹೆಗಳಾಗಿತ್ತು. ಆ ಸಲಹೆಗಳನ್ನ ಏನೆಲ್ಲಾ ಕೊಡ್ತಾ ಬಂದ ಅನ್ನೋದನ್ನ ನೋಡಿ. 1942ರಲ್ಲಿ ಭಾರತಕ್ಕೆ ಬಂದಂತಹ ಸ್ಟಫರ್ಡ್ ಕ್ರಿಪ್ಸ್ ಮೊದಲ ಒಂದು ಸಲಹೆ ಭಾರತಕ್ಕೆ ಡೊಮಿನಿಯನ್ ಸ್ಥಾನಮಾನ ನೀಡುವುದು. ಭಾರತಕ್ಕೆ ಒಂದು ಆಧಿಪತ್ಯ, ಒಂದು ದೊಡ್ಡ ಸರ್ಕಾರವನ್ನ ಕೊಡ್ತೇವೆ, ಇಲ್ಲೂ ಕೂಡ ಸ್ವಾತಂತ್ರ್ಯವನ್ನ ಕೊಡ್ತೇವೆ ಅಂತ ಹೇಳಲೇ ಇಲ್ಲ. ಎರಡನೇದು, ಮತ್ತೊಂದು ಅಂಶ, ಸಂವಿಧಾನ ರಚಿಸಲು ಸಭೆ ಕರೆಯುವುದು. ಇದು ಒಂದು ಪ್ರಮುಖವಾದಂತಹ ಅಂಶ. ಈ ಒಂದು ಸಂದರ್ಭದಲ್ಲಿ ಸಂವಿಧಾನ ರಚನೆಗೆ ಅವಕಾಶವನ್ನ ಮಾಡಿಕೊಟ್ರು ಅಂದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಸ್ವಾತಂತ್ರ್ಯದ ಕಡೆಗೆ ನಮ್ಮ ಒಂದು ಹಾದಿ ಹೋಗ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಬಹುದು. ಮೂರನೇದು, ಹೊಸ ಸಂವಿಧಾನದಲ್ಲಿ ಭಾರತದ ಒಕ್ಕೂಟವನ್ನ ಸೇರುವ ಅಥವಾ ಬಿಡುವ ಸ್ವಾತಂತ್ರ್ಯವನ್ನ ರಾಜ್ಯಗಳಿಗೆ ಸೇರಿದ್ದು. ಭಾರತದಲ್ಲಿ ಹಲವಾರು ರಾಜ್ಯಗಳಿವೆ. ಆ ರಾಜ್ಯಗಳಲ್ಲಿ ಯಾವ ರಾಜ್ಯಗಳು ಭಾರತದ ಒಕ್ಕೂಟ, ಭಾರತ ಸಂವಿಧಾನದಲ್ಲಿ ಸೇರ್ಪಡೆ ಮಾಡ್ಕೋಬೇಕು, ಅದಕ್ಕೆ ಇಷ್ಟಪಟ್ಟದ್ದು, ನೀವೆಲ್ಲವನ್ನ ಬಲವಂತವಾಗಿ ಸೇರ್ಸ್ಕೋಬಾರದು ಅಂತ ಹೇಳಿ ಸ್ಟಫರ್ಡ್ ಕ್ರಿಪ್ಸ್ ಆ ಆಯೋಗದಲ್ಲಿ ಒಂದು ಅಂಶವನ್ನ ಇಡ್ತಾನೆ. ನೋಡಿ ಎಷ್ಟು ಮಟ್ಟಿಗೆ ಅವರ ಒಂದು ತಂತ್ರಜ್ಞಾನದ ಅಂದ್ರೆ ಎಷ್ಟು ಒಂದು ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಇದ್ರು ಅಂದ್ರೆ, ಆ ಒಕ್ಕೂಟದಲ್ಲಿ ಬಲವಂತವಾಗಿ ಯಾವ ರಾಜ್ಯಗಳನ್ನ ಸೇರ್ಪಡೆ ಮಾಡ್ಕೊಳ್ಳೋಣ. ಯಾಕಂದ್ರೆ ಅಲ್ಲಿ ಬ್ರಿಟನ್ ರಾಜ್ಯಗಳು ಕೂಡ ಭಾರತದಲ್ಲಿವೆ, ಅವನ್ನ ಬಲವಂತವಾಗಿ ಭಾರತದ ಒಕ್ಕೂಟದಲ್ಲಿ ಸೇರ್ಪಡೆ ಮಾಡ್ಕೊಳ್ಳೋಂಗಿಲ್ಲ ಅನ್ನೋದು ಇವರ ಒಂದು ಪ್ರಮುಖವಾದಂತಹ ಉದ್ದೇಶ ಆಗಿತ್ತು. ಸೊ ಕ್ರಿಪ್ಸ್ ನ ಸಲಹೆಗಳನ್ನ ಒಪ್ಕೋಬೇಕಿತ್ತ? ಖಂಡಿತ ಇಲ್ಲ. ನೋಡಿ, ಕ್ರಿಪ್ಸ್ ನ ಸಲಹೆಗಳನ್ನ ಒಪ್ಪದೆ ಕಾಂಗ್ರೆಸ್ ಪಕ್ಷ ಮತ್ತು ಕಾಂಗ್ರೆಸ್ನ ನಾಯಕರು ಕ್ವಿಟ್ ಇಂಡಿಯಾ ಚಳವಳಿಗೆ ಕರೆ ನೀಡಿದ್ರು. ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ, ನಮ್ಗೆ ಯಾವುದೇ ರೀತಿಯಾದಂತಹ ಅವಕಾಶಗಳು ಬೇಡ, ನಮ್ಗೆ ಬೇಕಾಗಿರುವಂತದ್ದು ಪೂರ್ಣ ಸ್ವರಾಜ್ಯ, ಪೂರ್ಣ ಸ್ವಾತಂತ್ರ್ಯ ಅನ್ನೋ ಘೋಷಣೆಯಲ್ಲಿ ಕೂಗ್ತು ಗಾಂಧೀಜಿಯವರು ದೇಶ ಬಾಂಧವರಿಗೆ ಒಂದು ಕರೆಯನ್ನ ನೀಡ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಎನ್ನುವ ಕರೆಯನ್ನ ನೀಡೋದ್ರ ಮುಖಾಂತರ ಲಕ್ಷಾಂತರ ಜನ ಒಂದು ಗಾಂಧಿ ಅನುಯಾಯಿಗಳು ಡೂ ಆರ್ ಡೈ, ಮಾಡು ಇಲ್ಲವೇ ಮಡಿ ಅಂದ್ರೆ ಸ್ವಾತಂತ್ರ್ಯವನ್ನ ಪಡ್ಕೊಳ್ಳೇಬೇಕು, ಇಲ್ಲಾಂದ್ರೆ ನಾವು ಪ್ರಾಣವನ್ನ ಬಿಡ್ಬೇಕು ಸ್ವಾತಂತ್ರ್ಯಕ್ಕೋಸ್ಕರ ಅನ್ನೋದು ಇದರ ಮುಖ್ಯ ಒಂದು ಸಂದೇಶ ಆಗಿರುತ್ತೆ. ಭಾರತೀಯ ದೇಶ ಬಾಂಧವರು ಸಾಕಷ್ಟು ಜನ ಗಾಂಧೀಜಿಯ ಹಿಂದೆ ಅವರ ಒಂದು ಸ್ವಾತಂತ್ರ್ಯಕ್ಕೆ ಕೈ ಜೋಡಿಸ್ತಾರೆ ಅನ್ನೋದನ್ನ ನೋಡ್ಬೋದು. ಈ ಕರೆ ನೀಡಿದ ಹಿನ್ನೆಲೆಯಲ್ಲಿ ಗಾಂಧೀಜಿ, ನೆಹರು, ರಾಜೇಂದ್ರ ಪ್ರಸಾದ್, ಅಬುಲ್ ಕಲಾಂ ಆಜಾದ್, ವಲ್ಲಭಭಾಯಿ ಪಟೇಲ್ ಮುಂತಾದಂತಹ ನಾಯಕರನ್ನ ಬ್ರಿಟನ್ ಸರ್ಕಾರ ಏನ್ ಮಾಡುತ್ತೆ? ಬಂಧನದಲ್ಲಿ ಇರಿಸುತ್ತೆ, ಜೊತೆಗೆ ಅವ್ರನ್ನ ಜೈಲಿನಲ್ಲಿಡುತ್ತೆ. ಸೊ ಎಲ್ಲ ಮಹಾನ್ ಧುರೀಣ ನಾಯಕರು ಈಗ ಸೆರೆಮನೆಯಲ್ಲಿ ಇದ್ದಾರೆ. ಈ ಹೋರಾಟ ಯಾರಿಂದ ಪ್ರಾರಂಭ ಆಗ್ಬೇಕು, ಯಾರಿದ್ದಾರೆ ಇನ್ನು ಸ್ವಾತಂತ್ರ್ಯದ ಹೋರಾಟಕ್ಕೆ ಅನ್ನೋ ಅಷ್ಟರಲ್ಲಿ ಮತ್ತೊಬ್ಬ ವ್ಯಕ್ತಿಯ ಒಂದು ಅವಕಾಶ ಆಗುತ್ತೆ. ಕಾಂಗ್ರೆಸ್ ಏತರ ನಾಯಕನಾಗಿ, ಸಮಾಜವಾದಿ ಪಕ್ಷದ ನಾಯಕನಾಗಿ ಜಯಪ್ರಕಾಶ್ ನಾರಾಯಣ್ ರವರು ಈ ಒಂದು ಸ್ವಾತಂತ್ರ್ಯದ ಹೋರಾಟವನ್ನ ಮುಂದುವರಿಸ್ತಾ ಹೋಗ್ತಾರೆ. ಅವ್ರದ್ದು ಏನು ಅನ್ನೋದನ್ನ ಇಲ್ಲಿ ನಾವು ನೋಡೋಣ. ಸೊ ರಾಷ್ಟ್ರೀಯ ಕಾಂಗ್ರೆಸ್ನ ಬಹುತೇಕ ನಾಯಕರು ಬಂಧನದಲ್ಲಿದ್ದ ಕಾರಣ ಈ ಕಾಂಗ್ರೆಸ್ಸೇತರ ಸಂಘಟನೆಗಳು ಮುಖ್ಯ ಭೂಮಿಕೆಯಲ್ಲಿದ್ದವು. ಕಾಂಗ್ರೆಸ್ ಪಕ್ಷದಲ್ಲದೆ ಮತ್ತೆ ಬೇರೆ ಪಕ್ಷಗಳಿತ್ತು. ಅದರಲ್ಲಿ ಪ್ರಮುಖವಾದಂತ ಪಕ್ಷ ಸಮಾಜವಾದಿ ಪಕ್ಷ. ಆ ಹೊಸ ನಾಯಕರುಗಳ ಉದಯಕ್ಕೆ ಈ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಸಾಕಷ್ಟು ಉದ್ದಗಲಕ್ಕೂ ಹೋಗ್ತಾ ಇದೆ, ತುಂಬಾ ದೊಡ್ಡ ಪ್ರಮಾಣದಲ್ಲಿ ಆಗ್ತಾ ಇದೆ. ಬಟ್ ಅದಕ್ಕೆ ಒಬ್ಬ ನಾಯಕ ಬೇಕಾಗಿತ್ತು. ಆ ನಾಯಕರಾಗಿ ಜಯಪ್ರಕಾಶ್ ನಾರಾಯಣ್ ರಾವ್ ಕಾಣ್ತಿದೆ ನೋಡಿ. ಜಯಪ್ರಕಾಶ್ ನಾರಾಯಣ್ ರವರು ಈ ಒಂದು ಕ್ವಿಟ್ ಇಂಡಿಯಾ ಚಳುವಳಿಯ ಒಂದು ನಾಯಕತ್ವವನ್ನ ವಹಿಸಿಕೊಂಡ್ರು. ಈ ಸಂದರ್ಭದಲ್ಲಿ ಚಳುವಳಿಯ ನೇತೃತ್ವವನ್ನ ಸಮಾಜವಾದಿ ಬಣದ ನಾಯಕರಾದಂತಹ ಜಯಪ್ರಕಾಶ್ ನಾರಾಯಣ್ ರವರ ವಹಿಸ್ಕೊಳ್ಳೋದ್ರ ಮುಖಾಂತರ ಈ ಕ್ವಿಟ್ ಇಂಡಿಯಾ ಚಳುವಳಿಗೆ ಒಂದು ಪ್ರೇರೇಪಣೆ ಸಿಕ್ತು. ಜಯಪ್ರಕಾಶ್ ನಾರಾಯಣ್ ರವರು ವಿವಿಧೆಡೆಗಳಲ್ಲಿ ತಮ್ಮ ಬೆಂಬಲಿಗರೊಡನೆ ಕ್ರಾಂತಿಕಾರಿಕ ಚಟುವಟಿಕೆಗಳನ್ನ ತೊಡಗಿಸ್ತಾ ಹೋದ್ರು. ಅಂದ್ರೆ ಸಾಕಷ್ಟು ಇವರು ಕೂಡ ಬೆಂಬಲವನ್ನ ಇಟ್ಕೊಂಡಿದ್ರು. ಸಮಾಜವಾದಿ ಪಕ್ಷದಲ್ಲಿ ಸಾಕಷ್ಟು ಧುರೀಣ ನಾಯಕರು ಇದ್ರು, ಅವರೆಲ್ಲರನ್ನ ಸಂಘಟನೆ ಮಾಡಿ ಇಲ್ಲಿ ಹೋರಾಟ ಪ್ರಾರಂಭ ಮಾಡ್ತಾ ಬಂದ್ರು. ಸಮಾಜವಾದಿಗಳು, ಈ ಒಂದು ಸಮಾಜವಾದಿ ಪಕ್ಷದವರು ದ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್,
ವೆರಿ ಇಂಪಾರ್ಟೆಂಟ್. ದ ಫ್ರೀಡಮ್ ಸ್ಟ್ರಗಲ್ ಫ್ರಂಟ್ ಎಂಬ ಒಂದು ದಾಖಲೆಯ ಮೂಲಕ ತಮ್ಮ ಕಾರ್ಯತಂತ್ರವನ್ನ ಅನುಷ್ಠಾನಗೊಳಿಸಿ ದಿಕ್ಕೆಟ್ಟ ಹೋರಾಟಕ್ಕೆ ದಿಕ್ಕು ಕೊಟ್ಟಂತಹ ವ್ಯಕ್ತಿ ಅಂತ ಹೇಳೋದಾದ್ರೆ ಜಯಪ್ರಕಾಶ್ ನಾರಾಯಣ್ ರಾವ್. ವೆರಿ ಇಂಪಾರ್ಟೆಂಟ್. ದಿಕ್ಕೆಟ್ಟ ಅಂದ್ರೆ ಎಲ್ಲೋ ಹೊರಟೋಗ್ತಿತ್ತು ಕ್ವಿಟ್ ಇಂಡಿಯಾ ಚಳವಳಿ, ಯಾಕಂದ್ರೆ ಆ ಮಹಾನ್ ನಾಯಕರೆಲ್ಲರೂ ಕೂಡ ಜೈಲಿನಲ್ಲಿದ್ದಾರೆ. ಸೊ ಅಂತಹ ಸಂದರ್ಭದಲ್ಲಿ ಕ್ವಿಟ್ ಇಂಡಿಯಾ ಚಳವಳಿಗೆ ಒಬ್ಬ ನಾಯಕ ಬೇಕಿತ್ತು. ಅಂತಹ ನಾಯಕನಾಗಿ ಆ ದಿಕ್ಕೆಟ್ಟಂತಹ ಹೋರಾಟಕ್ಕೆ ದಿಕ್ಕು ಕೊಟ್ಟಂತಹ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಜಯಪ್ರಕಾಶ್ ನಾರಾಯಣ್. ಸೊ 1937 ಚುನಾವಣೆಗಳ ನಂತರ ಮುಸ್ಲಿಂ ಲೀಗ್ ಅನ್ನ ಸರ್ಕಾರ ರಚನೆಯಿಂದ ಇಲ್ಲಿ ಕೈ ಬಿಡಲಾಗಿತ್ತು. ಸೊ ಇಲ್ಲಿ ಎಲ್ಲೋ ಒಂದು ಕಡೆ ಸಣ್ಣ ಒಂದು ಬದಲಾವಣೆಯಿಂದ ಮುಸ್ಲಿಮರಿಗೆ ಎಲ್ಲೋ ಅಸಂತೃಪ್ತರಾದ್ರು ಅಂತ ಹೇಳ್ಬೋದು. 1937 ಒಂದು ಚುನಾವಣೆ ನಡೆಯಿತು. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಮಾತ್ರ ಇದ್ರು, ಹಿಂದೂಗಳಿಗೆ ಅವಕಾಶ ಮಾಡಿಕೊಟ್ಟು ಮುಸ್ಲಿಂ ಲೀಗ್ ಅನ್ನ ಅಲ್ಲಿ ಸರ್ಕಾರದಿಂದ ಕೈ ಬಿಟ್ರು. ಈ ಅಂಶ ಭಾರತದ ವಿಭಜನೆಗೆ ಅವಕಾಶ ಮಾಡಿಕೊಡ್ತೇನೋ ಅಂತ ಎಲ್ಲ ಒಂದು ಕಡೆ ಅನ್ಸುತ್ತೆ. ನೋಡಿ ಮುಂದೆ ಏನಾಯ್ತು ಅಂತ. 1939 ಬ್ರಿಟಿಷ್ ಸರ್ಕಾರ ಭಾರತವನ್ನ ಎರಡನೇ ಮಹಾಯುದ್ಧದಲ್ಲಿ ನೇರವಾಗಿ ಭಾಗಿ ಮಾಡಿದ ಸಂದರ್ಭದಲ್ಲಿ ಮಂತ್ರಿ ಮಂಡಲದಿಂದ ಕಾಂಗ್ರೆಸ್ಸಿಗರು ಹೊರಬಂದ್ರು. ಆಲ್ರೆಡಿ ನೋಡಿದ್ವಿ 1939 ಬ್ರಿಟನ್ ಸರ್ಕಾರ ಎರಡನೇ ಮಹಾಯುದ್ಧ ಘೋಷಣೆ ಮಾಡಿತು. ಭಾರತದ ವೈಸರಾಯ್ ಆಗಿದ್ದಂತವನು ಜರ್ಮನಿಯ ವಿರುದ್ಧವಾಗಿ ಭಾರತದ ಪರವಾಗಿ ಹೋರಾಟ ನಡೆಸ್ತಾ ಇದ್ದೇನೆ ಅಂತ ಹೇಳಿದ್ದ. ಸೊ ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಗಾಂಧೀಜಿಯವರು ಈ ಒಂದು ಪಕ್ಷವನ್ನ ಬಿಟ್ಟು ಹೊರಗಡೆ ಬಂದಿದ್ರು. ಸೊ ಯಾವಾಗ ಪಕ್ಷವನ್ನ ಬಿಟ್ಟು ಹೊರಗಡೆ ಬಂದ್ರೋ ಮುಸ್ಲಿಮರು ಅವತ್ತು ದಿನವನ್ನ ಏನಂತ ಆಚರಣೆ ಮಾಡ್ಕೊಂಡ್ರು ಅಂದ್ರೆ ವಿಮುಕ್ತಿ ದಿವಸ. ನಮ್ಗೆ ಮುಕ್ತಿ ಮೀನ್ಸ್ ವಿಮುಕ್ತಿ ಸಿಕ್ತು ನಮ್ಗೆ ಯಾರಿಂದ? ನಮ್ಗೀಗ ಒಂದು ಕಾಂಗ್ರೆಸ್ನ ಒಂದು ಒತ್ತಡ ಇಲ್ಲ, ಗಾಂಧೀಜಿಯವರ ಒತ್ತಡ ಇಲ್ಲ, ಇನ್ನು ನಾವು ಮುಸ್ಲಿಮರು ಅಂದ್ರೆ ಸಪರೇಟ್ ಮೀನ್ಸ್ ಬಹುತೇಕ ನಾವು ಪ್ರತ್ಯೇಕವಾಗಿದ್ದೇವೆ ಅನ್ನೋ ಒಂದು ಮಾಹಿತಿ ಅವ್ರಿಗೆ ಸಿಕ್ತು. ಇದರ ಒಂದು ಆಧಾರದ ಮೇಲೆ ಕೊನೆಗೆ ಭಾರತ ವಿಭಜನೆ ಆಗೋಕೆ ಪ್ರಮುಖವಾದಂತಹ ಕಾರಣ ಆಯ್ತು ಅನ್ನೋದನ್ನ ನೋಡ್ಬೋದು. ಈ ಮೂಲಕ ಆ ಸಂದರ್ಭದಲ್ಲಿ ನಡೀತಾ ಇದ್ದಂತಹ ಕ್ವಿಟ್ ಇಂಡಿಯಾ ಚಳವಳಿಗೂ ಕೂಡ ಈ ಮುಸ್ಲಿಂ ಲೀಗ್ ಭಾಗವಹಿಸಲಿಲ್ಲ. ಸೊ ಭಾರತದ ವಿಭಜನೆಯ ಪ್ರಸ್ತಾಪವನ್ನ ಮುಂದಿಟ್ಟಿದ್ದೆ ಈ ಒಂದು 1939 ಅಂತ ಹೇಳ್ಬೋದು. ಕೊನೆಗೆ ಅಂತಿಮವಾಗಿ 1947 ಆಗಸ್ಟ್ 15 ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡು ಪ್ರತ್ಯೇಕ ರಾಷ್ಟ್ರಗಳ ಉಗಮಕ್ಕೆ ಕಾರಣ ಆಗಿದೆ ಈ ಒಂದು ಪ್ರಮುಖವಾದಂತಹ ಅಂಶ. ಇದಿಷ್ಟು ಒಂದು ಭಾರತದ ವಿಭಜನೆಯ ಹಂತಕ್ಕೆ ಕರ್ಕೊಂಡು ಹೋಗುವಂತದ್ದು. ಇನ್ನು ಮುಂದಿನ ಭಾಗದಲ್ಲಿ ಯಾವ ಮಹಾನ್ ನಾಯಕರ ಹೋರಾಟ ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅವಕಾಶವನ್ನ ಮಾಡಿಕೊಡ್ತು ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡೋಣ. ಇದಿಷ್ಟು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇದಕ್ಕೆ ಸಂಬಂಧಪಟ್ಟಂತೆ ಎರಡು ಪ್ರಶ್ನೆಗಳನ್ನ ನಿಮ್ಗೆ ಕೊಡ್ತಾ ಇದ್ದೇನೆ. ಮೊದಲನೇದು, ಮೊದಲನೆಯ ದುಂಡು ಮೇಜಿನ ಪರಿಷತ್ ಸಮಾವೇಶ ಡ್ಯಾಶ್ ರಲ್ಲಿ ನಡೆಯಿತು. ಮತ್ತೊಂದ್ಸಲ, ಮೊದಲನೆಯ ದುಂಡು ಮೇಜಿನ ಪರಿಷತ್ ಸಮಾವೇಶ ಡ್ಯಾಶ್ ರಲ್ಲಿ ನಡೆಯಿತು. ಎರಡನೆಯ ಪ್ರಶ್ನೆ, ಎರಡನೆಯ ದುಂಡು ಮೇಜಿನ ಪರಿಷತ್ ಸಮಾವೇಶದ ಫಲಿತಾಂಶವೇನು? ಎರಡನೆಯ ದುಂಡು ಮೇಜಿನ ಪರಿಷತ್ ಸಮಾವೇಶದ ಫಲಿತಾಂಶವೇನು? ಇದಕ್ಕೆ ಉತ್ತರವನ್ನ ಬರ್ಕೊಂಡು ಬರ್ಬೇಕು. ಧನ್ಯವಾದಗಳು.